ಹಲೋ ರೀ. ನಮಸ್ತೆ ಅಮ್ಮ. ಹಲೋ ರೀ, ನಮಸ್ತೆ ರೀ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಪದ್ಮಾ ಅಂತ ರೀ. ಪದ್ಮಾ ಅವ್ರು ಎಲ್ಲಿಂದ ಫೋನ್ ಮಾಡ್ತಿರೋದು? ಬಾಗಲಕೋಟೆ. ಏನು ಮಾಡ್ಕೊಂಡಿರೋದಮ್ಮ? ಮನ್ಯಾಗ ಇರ್ತೀರಿ. ಸ್ವಲ್ಪ ಜೋರ ಮಾತಾಡ್ಬೇಕು, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಮನ್ಯಾಗ ಇರ್ತೀರಿ, ಎಲ್ಲಿ ಹೋಗಲ್ರಿ? ಮನೆಯಾಗಿರ್ತೀರ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಈಗ ಒಂದು 15 ದಿವಸ ಆಯ್ತು ರೀ. 15 ದಿವಸ ಆಯಿತು. ಹೇಳಮ್ಮ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ಹೊಲ್ದಾಗ ಕೆಲಸ ಮಾಡ್ತೇನೆ ರೀ. ಹೊಲ್ದಾಗ ಕೆಲಸ ಮಾಡ್ತೀರಾ? ಹ್ಞೂ ರೀ. ಹ್ಞೂ. ಏನು ಭಾಳ ತ್ರಾಸ ಇತ್ತು ರೀ ಅನ್ನಾರ, ಅದಕ್ಕೆ ಸಂಬಂಧ ಹಚ್ಚಿದ್ದೆ ರೀ. ಹೇಳಮ್ಮ ಹೇಳಮ್ಮ. ನಿಮ್ಮ ಕಾರ್ಯಕ್ರಮ ಕೇಳಾಕತ್ತಾನ ಒಂದು ಸ್ವಲ್ಪ ಮನ್ಸಿಗೆ ಇದಾಗಿತ್ತು. ಒಳ್ಳೆಯದಾಗಲಿ. ಹೇಳ್ತಾಯಿ. ಮನ್ಯಾಗ ತ್ರಾಸ, ನಮ್ಮ ಯಜಮಾನ್ರು ತೀರ್ಕೊಂಡಾರ್ರಿ. ಏನಾಯಿತು? ಯಜಮಾನ್ರು ತೀರ್ಕೊಂಡು 14 ವರ್ಷ ಆಯ್ತು ರೀ. 14 ವರ್ಷ ಆಯ್ತು ರೀ. 2 ಗಂಡು ಮಕ್ಳು ಅದಾರ್ರಿ. ಒಬ್ಬ ಹೆಣ್ಣು ಮಗಳು ಅದಾಳ್ರಿ. ಒಬ್ಬ ಹೆಣ್ಣು ಮಗಳು ಅದಾಳ. ಹೀಗಾಗಿ ಅವ್ರು ಒಟ್ಟ ಗಂಡು ಮಕ್ಳು ಇಬ್ರು ಈ ಸಲ 11ನೇ ಮುಗಿತ್ರಿ. ಸೆಕೆಂಡ್ ಇಯರ್ ಸಾಲಿಗೆ ಹೋಗ್ತಾರ್ರಿ. ಸೆಕೆಂಡ್ ಇಯರ್ ಸಾಲಿಗೆ ಹೋಗ್ತಾರ. ಆದ್ರ ಮನ್ಯಾಗ ಬರೀ ಜಗಳ ಜಗಳ ಜಗಳ. ಅವ್ರ ದೊಡ್ಡಪ್ಪಾರ ಮಾತು ಕೇಳ್ಕಿಸಿಂದ ಒಟ್ಟು ಮನ್ಯಾಗ ನನ್ನ ಜೋಡಿ ಜಗಳನ ಮಾಡ್ತಾರ ಇಬ್ರು. ಯಾವ ಕಾರಣಕ್ಕೆ? ಏನಿಲ್ರಿ, ಅವ್ರು ನಾವು ಬಿಟ್ಟು ಬಂದ ತವ್ರ ಮನ್ಯಾಗ ನಿಂತ್ನೆ. ಸ್ಪಷ್ಟವಾಗಿ ಮಾತಾಡಬೇಕು. ನಾ ಬಿಟ್ಟು ಬಂದ ತವ್ರ ಮನ್ಯಾಗ ನಿಂತೇನ್ರಿ. ನಾವು ಯಜಮಾನ್ರು ತಿರ್ಕೊಳ್ಳೋಣ. ಸರಿ, ನಿಮ್ಮ ಯಜಮಾನ್ರು ತೀರು ಹೋಗ್ಲಿಕ್ಕೆ ಏನು ಕಾರಣ? ಏನಾಗಿತ್ತು? ಅವ್ರಿಗೆ ಪಾರ್ಶ್ವ ಹಿಡ್ದಿತ್ರಿ. ಪಾರ್ಶ್ವವಾಯು? ಹ್ಞೂ ರೀ. ಎಷ್ಟು ವರ್ಷ ಹಾಗೆ ಇತ್ತು? 14 ವರ್ಷ ಐತ್ರಿ ಅವ್ರಿಗೆ. ಅಲ್ಲ ಅಲ್ಲ ಅಲ್ಲ, ಅಂದರೆ ಬಂದ ತಕ್ಷಣ ಅವ್ರು ತೀರು ಹೋದ್ರ ಅಥವಾ ಬಂದು ಎಷ್ಟು ವರ್ಷ ಇತ್ತು ಅದು? ಒಂದು 6 ತಿಂಗಳು ಇದ್ರಿ. ಒಂದು ಮೆದುಳಿಗೆ ಹೊಡಿತ್ರಿ ಅದು. ಮೆದುಳಿಗೆ? ಹ್ಞೂ ರೀ. ದವಾಖಾನಿ ಇದ್ರ ಮ್ಯಾಗ ಒಂದು 5-6 ತಿಂಗಳು ಆಯ್ತ್ರಿ. ಮನ್ಯಾಗ ಆರೈಕೆ ಮಾಡ್ತೀವಿ. ಒಂದು 5-6 ತಿಂಗಳಿಗೆ ತೀರೋದ್ರಿ ಅವ್ರು. ಒಂದು 5-6 ತಿಂಗಳು ಬದುಕಿದ್ರು. ಹ್ಞೂ ರೀ. ಆಮೇಲೆ ಅವ್ರು ತೀರು ಹೋದ್ರು ಅಂದರೆ ನೀವು ಗಂಡನ ಮನೇಲಿ ಉಳ್ಕೊಳ್ಳಿಲ್ವಾ? ಗಂಡನ ಮನೆಯಲ್ಲ ಉಳ್ಕೊಂಡೇನ್ರಿ. ಆಯಿ ಮುತ್ತನ ಜೋಡಿನ ಉಳ್ಕೊಂಡಿದ್ದೆ. ಉಳ್ಕೊಂಡ್ರೆ ಅಲ್ಲಿ ಇದು ಬಿಟ್ಟು ಈ ಕಡೆ ಹೊಲ ತಗೊಂಡಿದ್ದೀವ್ರಿ ಬೇರೆ ಕಡೆ. ಯಾರು? ಅವ್ರ ನಮ್ಮ ಮನೆಯವ್ರ ತಗೊಂಡಿದ್ರಿ. ನಾ ಒಂದು 5 ಎಕರೆ ಹೊಲ. ಅವ್ರು ಬದುಕಿದ್ದಾಗ? ಹ್ಞೂ ರೀ. ಅಲ್ಲಿ ಒಂದು ಗಂಡನ ಮನ್ಯಾಗ ಆಸ್ತಿ ಇರ್ಲಿಲ್ಲ. ಈ ಕಡೆ ಬೇರೆ ಕಡೆ ಇವ್ರು ಸಪ್ರೇಟ್ 4 ಮಂದಿ ಅಂತಂದ್ರಿ ಅವ್ರು ನಮ್ಮ ಯಜಮಾನ್ರು. ಅವ್ರು ಈ ಕಡೆ ಬೇರೆ ಕಡೆ ಹೊಲ ತಗೊಂಡಿದ್ರಿ ಇವ್ರ ಅತ್ತ ಸಪ್ರೇಟ್. ಅಂದರೆ ನಿಮ್ಮ ಅವ್ರ ಅಣ್ಣ ತಮ್ಮಂದಿರಿಗೆ ಏನು ಸಂಬಂಧ ಇಲ್ದಂಗೆ ಇವರು ಮಾತ್ರ ತಗೊಂಡಿದ್ರು? ಹ್ಞೂ ರೀ. ಹೊಲ ತಗೊಳಂತ್ಲೇನ ನಾವು ಅಲ್ಲಿ ಇದ್ದು ಏನ್ ಮಾಡುದು, ಆಸ್ತಿನೂ ಇಲ್ಲ ಏನಿಲ್ಲ. ಮತ್ತೆ ಯಜಮಾನ್ರು ತೀರ್ಕೊಂಡ್ರು. ಮತ್ತೆ ಇಲ್ಲೇ ಇದ್ದು ಒಂದು 5 ಎಕರೆ ಹೊಲ ತಗೊಂಡಾರ. ಮತ್ತೆ ಹೇಳಿ ಬಿಟ್ಟು ಬಂದು ಇಲ್ಲಿ ನಿಂತೀವ್ರಿ ರೊಕ್ಕಾಯಾಗ. ಏನಮ್ಮ? ರೊಕ್ಕಾಯಿ ಅಂತದ್ರಿ, ಅಲ್ಲಿ ನಿಂತೀವ್ರಿ ನಾವು. ಅಲ್ಲ, ಈಗ ನನ್ನ ಪ್ರಶ್ನೆ ಇರೋದು ತವ್ರ ಮನೆಗೆ ಹೋದ್ರಾ ಎಲ್ಲಿಗೆ ಹೋದ್ರಿ? ನಾವು ಆಸ್ತಿ ತಗೊಂಡು ಊರಿಗೆ ಹೋಗಿದ್ದೇನ್ರಿ. ಆ ಊರು ಬೇರೆ? ಹಾ, ಆ ಊರು ಬೇರೆ ರೀ. ಅಂದರೆ ಗಂಡನ ಮನೆನೂ ಅಲ್ಲ ತವ್ರ ಮನೆನೂ ಅಲ್ಲ, ಆಸ್ತಿ ತಗೊಂಡಿದ್ದು ಊರು ಬೇರೆ. ಮತ್ತು ನೀವು ಅಲ್ಲಿಗೆ ಹೋಗಿ ಉಳ್ಕೊಂಡ್ರಿ? ಅಲ್ಲಿ ಹೋಗಿ. ಅಲ್ಲಿ ಮನೆ ಇತ್ತಾ ಅಥವಾ ಏನು? ಮನೆ ಇಲ್ರಿ, ಹೊಲ್ದಾಗ ಒಂದು ಪತ್ರಾಸ ಹಾಕೊಂಡಿವ್ರಿ. ಓಕೆ. ಹೊಲ್ದಾಗ ಒಂದು ಗುಡ್ಸ್ಲಾ ಕಟ್ಕೊಂಡಿವ್ರಿ ದನ ಕಟ್ಟಾಕ. ಇಲ್ಲೊಂದು ಪತ್ರಾಸ ಹಾಕೊಂಡು ಹೋದಿವ್ರಿ. ನಿಮ್ಮ ಮಕ್ಕಳು ಕರ್ಕೊಂಡು ಹೋದ್ರಾ? ಹ್ಞೂ ರೀ, ನಮ್ಮ ಮಕ್ಕಳು ಕರ್ಕೊಂಡು. ಎಷ್ಟು ವರ್ಷ ಆಗ ಅವ್ರಿಗೆ? ಅವ್ರಿಗೆ 3 ವರ್ಷ 4 ವರ್ಷನವ್ರು ಇದ್ರಿ. ಇಬ್ರು ಮಕ್ಕಳು ಮತ್ತು ನೀವು 3 ಜನ ವಾಸ ಮಾಡ್ತಿದ್ರಾ? ಮಗಳು ಬೇಕ್ರಿ, 2 ಗಂಡು ಮಕ್ಕಳು, 4 ಜನ ವಾಸ ಮಾಡ್ತೀವಿ. ನಮ್ಮ ಆಯಿ ಇದ್ದೀವ್ರಿ. ಆಯಿ ಅಂದರೆ ಯಾರು? ನಮ್ಮ ಯಜಮಾನ್ರ ತಾಯಿ ರೀ. ಓಕೆ ಓಕೆ, ನಿಮ್ಮ ಅತ್ತೆ. ಹ್ಞೂ ರೀ. ನೀವು 4 ಜನ ಹೋದ್ರಿ ಅಲ್ಲಿಗೆ? 5 ಜನ ಹೋದಿವ್ರಿ ನಾವು. 5 ಜನ, ಓಕೆ. ಹೋಗಿ ಈಗ 1 ವರ್ಷ ಆಯ್ತ್ರಿ ಆಯಿಯವ್ರು ತೀರ್ಕೊಂಡ್ರಿ. ನಿಮ್ಮ ಅತ್ತೆ ಕೂಡ ತೀರ್ಕೊಂಡ್ರು? ಹ್ಞೂ, ನಮ್ಮ ಅತ್ತೆ ಕೂಡ ತೀರ್ಕೊಂಡ್ರಿ ಅವರು. ಓಕೆ. ನಾವು ಮನ್ಯಾಗ ಮಾಡ್ಕೊತ ಹುಡುಗರು ಮಕ್ಕಳು ಸಾಲಿಗೆ ಹೋಗ್ತಾರ್ರಿ. ಹೆಣ್ಮಗಳು ಮಾಡ್ಕೊಟ್ಟಿನ್ರಿ. ಹೆಣ್ಮಕ್ಳು ಮದುವೆ ಕೂಡ ಮಾಡಿದೀಯಾ? ಹಾ, ಮದುವೆ ಮಾಡೀನ್ರಿ ಹೆಣ್ಮಗಳನ್ನ. ಈಗ ನಿಮ್ಮ ಮಕ್ಕಳಿಗೆ ಎಷ್ಟು ವರ್ಷ? ನಮ್ಮ ಮಕ್ಕಳಿಗೆ ಸದ್ಯ 19 ಮುಗಿದ್ರಿ. 19 ನಡ್ದಾಳ್ರಿ. ಇಬ್ಬರಿಗೂನಾ? ಹ್ಞೂ ರೀ, ಇಬ್ರಿಗೆ ಅವಳಿ ಜೋಳಿ ಅದಾರ್ರಿ ಅವ್ರು. 19 ವರ್ಷ.
ಆ್ಯಂಡ್ ಈಗ ನೀವು ಅದೇ ಹೊಲದಲ್ಲಿದ್ದೀರಾ ಅಥವಾ ನಿಮ್ಮ ತವ್ರ ಮನೇಲಿದ್ದೀರಾ? ನಾ ಹೊಲದಲ್ಲೇ ಇದೀನ್ರಿ, ಇಲ್ಲೇ ನಮ್ದು ಪತ್ರ ಸಾಕೊಂಡಿದ್ದೀವಲ್ರಿ ಹೊಲದಲ್ಲೇ ಇದೀನಿ. ಓಕೆ, ಮುಂದೆ ಹೇಳಮ್ಮ. ಹೊಲದಲ್ಲೇ ಇದೀನ್ರಿ. ಆದ್ರ ಈಗ ಅವ್ರ ದೊಡ್ಡಪ್ಪಗಳು ಮಾತು ಕೇಳ್ಕಿಸಿಂದ ಒಟ್ಟ ಮನ್ಯಾಗ ಜಗಳ ಏನ ಮಾತಾಡೋದು ಅಂಕರ ಏನ ಹೆಂಡ್ರ ತಾಯಿಗೆ ಮಾತಾಡೋದು ಮತ್ತೆ ಒಟ್ಟು ಎತ್ತಾದ್ರ ಮಾತಾಡ್ತಾರ್ರಿ. ಅಂದರೆ ಕೆಟ್ಟ ಕೆಟ್ಟ ಶಬ್ದ ಬಳಸ್ತಾರ? ಕೆಟ್ಟ ಶಬ್ದ ಬಳಸ್ತಾರ್ರಿ ಮಕ್ಳು. ನೀವು ಅವರು ಅಂದರೆ ಅವ್ರ ದೊಡ್ಡಪ್ಪ ಅವರೆಲ್ಲರಿಂದ ದೂರ ಇದ್ದಾರಲ್ವಾ, ಅವರು ಹೇಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ? ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಹೋಗುದು ಬರೋದು ಮಾಡ್ತಾರ್ರಿ. ಏನು ಹೇಳ್ಕೊಟ್ಟಿರ್ಬೋದು ಅಂತ, ಯಾವ ವಿಚಾರವಾಗಿ? ಯಾವ ವಿಚಾರವಾಗಿ ಹೇಳ್ಕೊಡ್ತಾರಂತ ನಾ ಸ್ಪಷ್ಟವಾಗಿ ಹೇಳಕ್ ಆಗುದಿಲ್ರಿ. ನಾನು ಸ್ವಲ್ಪ ಇದು ಮಾಡಿದ್ರಿ ಅವರು ನನಗ ಆಗುದಿಲ್ಲ ನಾ ಹೇಳ್ತೇಳಿ ನಾ ಬಿಟ್ಟು ಬಂದೇರಿ ಊರು ಬಿಟ್ಟ. ಏನಮ್ಮ? ನನಗೊಂದ್ ಸ್ವಲ್ಪ ಟಾರ್ಚರ್ ಮಾಡಿದ್ರಿ ಅವರು. ಯಾರು? ಅವ್ರ ದೊಡ್ಡಪ್ಪರು. ನಾ ಅವ್ರಂತೆ ಆಗ್ಲಿ ತಿಳ್ಕಿಸಿಂದ ಅದಕ್ಕ ಇದು ಕೊಡ್ಲಿಲ್ರಿ. ಅದನ್ನ ಒಲ್ಲ ನಾ ಅಂದ ನಾ ಬಿಟ್ಟು ಬಂದೆ ಈ ಕಡೆ. ನಿಮ್ಗೆ ಯಾವ ರೀತಿ ತೊಂದರೆ ಕೊಟ್ರು ಅವರು, ನಿಮ್ಮ ಗಂಡನ ಅಣ್ಣಂದಿರು? ಅಂದ್ರ ನನ್ನ ಅವ್ರಂತೆ ಮಾಡ್ಕೋಬೇಕಂತ ಮಾಡಿದ್ರಿ ಅವರು. ಅವರಂತೆ ಅಂದ್ರೆ ಮದ್ವೆ ಮಾಡ್ಕೋ. ಓಕೆ ಓಕೆ ಓಕೆ. ಅಂದರೆ ಅಂಥದ್ದೊಂದು ಸಂಬಂಧ ನಿಮ್ಮನ್ನು ಕಂಡ್ರೆ ಅವ್ರಿಗಿಷ್ಟ? ಹಾಂ ರೀ. ಅವ್ರ ಹೆಂಡತಿ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ರಿ. ಏನು ಕೇಳಿದ್ದ ಆತ? ಏನು ನೆನಪಿದೆ ಆತ ನಿಮಗೆ ಕೇಳಿದ್ದು? ಏನು ಕೇಳಿದ್ದ ಅವನು? ಅಂದ್ರ ನಾ ಅವ್ರನ್ನ ಬಿಟ್ಟು ಕೇಸಿಂದ ನಾನು ಹಿಂತಿನೂ ಬಿಡ್ತಾನೋ ಇವ್ರನ್ನೂ ಇಲ್ಲಿ ಬಿಟ್ಟ ನಾ ಹೋಗೋಣ ಅಂದ್ರಿ ಅವ್ರು. ಎಲ್ಲಾರು ಮದ್ವೆ ಆಯ್ತ ಅಂದಂಗಿರು ನಾ ಬೇರೆ ಕಡೆ ಹೋಗೋನು. ಅಂದರೆ ಹೆಂಡತಿನೂ ಬಿಟ್ಟು ಬರ್ತೀನಿ ಬಾ ಹೋಗೋಣ ಅಂತ, ಮಕ್ಕಳನ್ನು ಬಿಟ್ಟು? ಹಾಂ ರೀ. ನಿಮ್ಮ ಗಂಡ ಸತ್ತು ಎಷ್ಟು ವರ್ಷ ಆದಮೇಲೆ ಕೇಳಿದ್ದಿದ್ದು? 1 ವರ್ಷ ಆಯ್ತ್ರಿ. ಅಂದರೆ ಆತ ಮೊದಲಿಂದ ಆ ಥರ ಇದ್ದ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತಾ? ಮೊದ್ಲೇದ ಅಂದ್ರೂನು ಸ್ವಲ್ಪ ಇದು ಇದ್ರಿ. ಆದ್ರ ನಾವು ಇವ್ರು ನಮ್ಮ ಯಜಮಾನ್ರು ಬೆರಕಿದ್ರಿ ಸಣ್ಣವ್ರ ಕರೆ ಬೆರಕಿದ್ರು. ಹಿಂಗಾಗಿ ಅವ್ರಿಗೇನು ಇದು ಆಗಿದ್ದಿಲ್ರಿ ಅದ. ಅವ್ರು ತೀರ್ಕೊಳ್ಳೋಣ ಒಂದ್ ಸ್ವಲ್ಪ ಮನ್ಯಾಗ ಬಾಳ ಇದು ಮಾಡಾಕ್ತಿದ್ರಿ. ಬೇಡ ಇಲ್ಲಿದ್ದಾರ ಏನ್ ಮಾಡೋದು ಅಂತೇಳಿ ಈ ಕಡೆ ಆಸ್ತಿ ತಗೊಂಡಾರ. ಈ ಕಡೆ ಆದ್ರ ಹತ್ತು ಬಿಟ್ಟು ಬಂದೇವ್ರಿ ನಾವು. ಓಕೆ, ಆತನ ಕಿರುಕುಳ ಜಾಸ್ತಿ ಆದ್ಮೇಲೆ ನೀವು ಈ ಕಡೆ ಬಂದ್ರಿ? ಹ್ಞೂನ್ರಿ. ಬಟ್ ಈ ಥರ ಆತ ಕಿರುಕುಳ ಕೊಡ್ತಿದ್ದ ಅನ್ನೋದು ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ? ಈಗಲೂ ಕೂಡ ಯಾರಿಗೂ ಗೊತ್ತಿಲ್ರಿ. ಹೇಳಕ್ ಹೋಗಿಲ್ರಿ ಯಾರಿಗಿ. ಏನಮ್ಮ? ನಾ ಯಾರಿಗಿ ಹೇಳಕ್ ಹೋಗಿಲ್ಲ, ಅದು ಯಾರಿಗಿ ಗೊತ್ತೂ ಇಲ್ರಿ ಈಗಲೂ ಕೂಡ. ಓಕೆ, ಬಟ್ ಈಗ ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತಿದ್ದಾನೆ? ಯಾವ ವಿಚಾರದಲ್ಲಿ ನಿಮ್ಮ ಮೇಲೆ ಚೂ ಬಿಟ್ಟಿದ್ದಾನೆ? ಅದ್ ನನಗೆ ಏನೂ ಗೊತ್ತಾಗಲ್ರಿ. ಒಟ್ಟು ಕೆಟ್ಟ ಶಬ್ದ ಮಾತಾಡೋದು. ಬಟ್ ಆತನೇ ಹೇಳ್ಕೊಟ್ಟಿದ್ದಾನೆ ಅಂತ ಹೆಂಗೆ ಹೇಳ್ತೀರಾ? ಮತ್ತೆ ನಿಮ್ಗೇನು ಗೊತ್ತೇ ಇಲ್ಲ ಅಂದರೆ ಹೆಂಗೆ ಹೇಳ್ತೀರಾ ಆತ ಹೇಳ್ಕೊಟ್ಟಿದ್ದಾನೆ ಅಂತ? ಮತ್ತ ಅವ್ರು ಕರೆಸ್ಕೋತಾರ್ರಿ, ಅವ್ರನ್ನ ಕರೆಸ್ಕೋತಾರ, ವಾರಗಟ್ಟ ಇಟ್ಕೋತಾರ. ಮೊದ್ಲಿಂದಲೂ ಹೋಗ್ತಿದ್ರಲ್ವ ನಿನ್ ಮಕ್ಳು? ಮೊದ್ಲೇದು ಅಂದ್ರ ಈಗ ದೊಡ್ಡವರಾಗನ ಹೋಗ್ತಾರ್ರಿ. 7th 9th ಹೋಗತ್ತಾರ್ರಿ. ಮೊದ್ಲಂಕರ 3 ವರ್ಷ ನಾವ್ ಇದ್ದವ್ರು ಇದ್ದಾಗ ಈ ಕಡೆ ಕಟ್ಕೊಂಬಂದ್ ಇಲ್ಲಿ ನಿಂತಿನ್ರಿ ನಾನು. ಯಾರೊಬ್ರು ಅನಿಕ್ ಹಾಕಿಲ್ರಿ ಇಲ್ಲಿ ಮಠ. ಈಗ ಒಂದ್ 2-3 ವರ್ಷ ಆಯ್ತು ಎಲ್ಲಾ ಕರ್ಕೊಂಡು ಹೋಗುದು, ಕಳ್ಸುದು, 1 ವಾರ ಇಟ್ಕೋದು, ಏನ್ ಬೇಕಾದದ್ ಕೊಡೋದು. ಏನು ವಿಚಾರಕ್ಕೆ ನಿನ್ನ ಮಕ್ಕಳು ಜಗಳ ಆಡ್ತಾರೆ ನಿನ್ನ ಜೊತೆ? ಆಸ್ತಿ ವಿಚಾರಕ್ಕೆ ಅಥವಾ ಏನು ವಿಚಾರ ಪ್ರಸ್ತಾಪ ಮಾಡ್ತಾರೆ ಪ್ರತಿ ಸಾರಿ ಬೈಬೇಕಾದ್ರೆ? ಏನೂ ಇಲ್ರಿ, ಒಟ್ಟು ಮನೆ ಕೆಲಸ ಅದನ್ನ ಮಾಡೋದು ಇದನ್ನ ಮಾಡೋದು, ಒಟ್ಟು ಬೈದು ಬಡಿದು. ಅಂದ್ರೆ ಮಕ್ಕಳು ಹೊಡಿತಾರ? ಹೊಡಿತಾರ್ರಿ. ಹೊಡಿಯೋದು ಸಂಬಂಧ 1-2 ಸಲ ಇದಕ್ಕೂ ಹೋಗಿದ್ದೇರಿ ಸುಸಾಡ್ಕ. ಸುಸೈಡ್ ಮಾಡ್ಕೋಬೇಕಂತ ಮಾತ್ರವಾಗಿ ಇಲ್ಲಿ ಬಿಟ್ಟು ಹೋಗಿದ್ದೇರಿ. 1 ತಿಂಗಳ ಗಟ್ಟೆ ಹೋಗಿದ್ದೆ. ನಮ್ಮ ಅಕ್ಕನಂತೆ ಕತಿ. ನಮ್ಮ ಅಕ್ಕನಂತೆ ಯಾರು ಕೇಳಿದ್ರು ಇಲ್ಲ ಮಕ್ಕ ಸಣ್ಣ ಅದಾವ, ಮಕ್ಕನ್ ಬಿಟ್ಟು ಬರುತ್ತಪ್ಪ ಅಂತದ. ಅಂದ್ರೆ ಮಕ್ಕಳು ಹೊಡಿತಾವ್ರೆ ಅಂತ ಹೇಳಿದಾಗಲೂ ಆ ರೀತಿ ಹೇಳ್ತಾರ ಅವರು? ಹ್ಞೂನ್ರಿ. ಈಗ ನಿನ್ನ ಕಷ್ಟ ಕೇಳಲಿಕ್ಕೆ ನಿನ್ನ ತವ್ರ ಮನೆಯವ್ರು ಯಾರು ಇಲ್ವಾ? ತಾಯಿ ಅದಾಳ್ರಿ, ತಾನು ತೀರ್ಕೊಂಡಾರ. ತಾಯಿ ಅದಾಳ, ಅಂತಂದ್ರು ಅವ್ರು ಮದ್ವೆ ಆಗ್ಯದ. ನಾವ್ ಹೋಗಿ ತಮ್ಮ ಹೆಂಡತಿ ಮನ್ಯಾಗ ಅದಾರ್ರಿ ಅವ್ರು. ತಾಯಿ ಒಬ್ಬಾಕಿ ಅದಾಳ. ಏನು ಹೊಲ ಇಲ್ಲ, ಏನು ಇಲ್ಲ, ಆಸ್ತಿ ಇಲ್ಲ ಅಲ್ಲಿದು. ಅಲ್ಲಿ ಏನು ಯಾರು ಕೇಳವ್ರು ಇಲ್ರಿ. ಆಗ ಎಲ್ಲಿ ಹೋಗಲ್ಲ. ನಮ್ ದೊಡ್ಡವನ್ ಮಗಳು ನಮ್ಮ ಅಕ್ಕನಂತಕ ಓದ್ತಿದ್ದೆ. ಆಕೆ ತಿಂಗಳ 2 ತಿಂಗಳ ನಿಂದಿರ್ತಿದ್ದೆ. ಜಗಳಾಡಕತ್ತಾನ.
ಈಗ ಇವ್ರ ಅಂಕರ ಟಾರ್ಚರ್ ಹೆಚ್ಚಾಗೈತ್ರಿ. ಒಟ್ಟ ಎಲ್ಲಿ ಅಲ್ಲಿ ಹೋಗಿ ಬಂದ್ರಂದ್ರ ಒಂದ್ ವಾರ ಅಂಕರ ಊಟನೂ ಸರಿ ಮಾಡಂಗಿಲ್ಲ, ಬರುಕನ ಮನ್ಯಾಗ ಏನು ಶಾಂತಿ ತಂದಿಡಲ್ಲ. ಶಾಂತಿ ತಂದಿಡಲ್ಲ. ಮತ್ತ ಅದನ್ ಮಾಡು ಇದನ್ ಮಾಡು, ಅದನ್ ಮಾಡಿಲ್ಲ ಇದನ್ ಮಾಡಿಲ್ಲ, ಅಥವಾ ಅದಾಗಿಂದ ಅದನ್ನ ಏನ್ ಮಾಡಿದ್ರಿ ಇದನ್ನ ಏನ್ ಮಾಡಿದ್ರಿ ಅಷ್ಟೇ ಜಗಳಾಡ್ಕೊತಾನ ಬರ್ತಾರ್ರಿ. ಕಷ್ಟ. 14 ವರ್ಷ ಆಯ್ತು. 14 ವರ್ಷ ತಿರ್ಕೊಂಡ್ರ ಅಲ್ಲಿ ಹಿಡ್ದು ಇಲ್ಲಿ ಮಟ ಒಂದ್ 3 ಲಕ್ಷ ಸಾಲ ಆಗ್ಯದ್ರಿ. 3 ಲಕ್ಷ? ಹ್ಞೂನ್ರಿ. ಅಂದ್ರ ಮತ್ ಮಗಳು ಮದ್ವಿ 3 ಡೆಲಿವರಿ ಆದ್ರಿ. ನೀವೇನ್ ಕೆಲಸ ಮಾಡ್ತಿದ್ರಿ? ಹೊಲ್ದಾಗ ಮಾಡ್ತೇನ್ರಿ. ಹಿಂಗ ಹಚ್ಚಿದ್ರ ಕೆಲ್ಸಕ್ಕೆ ಹೋಗ್ತೀನಿ, ಹಚ್ಲಿಕ್ಕಂದ್ರ ಮನ್ಯಾಗ ಹೊಲ್ದಾಗ ಇರ್ತೀನಿ. ಈಗ ಮಕ್ಕಳಿಗೆ ಯಾರೋ ದೊಡ್ಡವರನ್ನು ಕೂರಿಸಿ ಏಳಿಸೋ ಪ್ರಯತ್ನ ಮಾಡಿದ್ರ, ಅಥವಾ ಬೇಡ ಕಡ್ರಪ್ಪ ಹಿಂಗೆ ಮಾಡಬೇಡಿ, ಈಗ ನನಗೂ ಯಾರೂ ಇಲ್ಲ, ನೀವು ಹೊಡೆದ್ರೂ ಕೇಳಲಿಕ್ಕೆ ಯಾರೂ ಇಲ್ಲ, ಆ ಮನುಷ್ಯತ್ವನೇ ಈಗ ಅವ್ರು ಕಳ್ಕೊಂಡಿದ್ದಾರಾ ಈ ದೊಡ್ಡಪ್ಪ ಅವ್ರು ಹೇಳ್ಕೊಡ್ತಾ ಇರೋ ಕಾರಣಕ್ಕೆ? ಕಳ್ಕೊಂಡಾರ್ರಿ. ಏನು ಮನ್ಸತ್ವ ಅನ್ನೋದಿಲ್ಲ ಇಲ್ರಿ ಅವ್ರ ಹತ್ತಕ. ಅವ್ರ ತಾಯಿ ಮಾತಾಡ್ಬೇಕನ್ನೋ ಮಾತುನು ಅದನ್ನ ಹೊಡೆದ್ ಅನ್ನಕ ಬರಂಗಿಲ್ರಿ. ಆ ನಮ್ಮನಿ ಮಾತಾಡ್ತಾರ್ರಿ ಇಬ್ರು. ಅಳಬಾರ್ದು, ಇರ್ಲಿ. ಎಲ್ಲಾರ್ನು ಕರೆಸಿ ನಮ್ ಸಂಬಂಧಿಕರನ್ನ ಎಲ್ಲಾರ್ನು ಕರೆಸಿ ಹೇಳಿದೇರಿ. ಮತ್ತ ಕರೆಸಿ ಹೇಳಿದ್ರು ಅವೇನ್ ಹೇಳ್ತಾನ ನಿಮ್ಮನ್ನ ಹೇಳ್ತಾನ, ಅವ್ರಿಗೆ ಮರ್ಯಾದೆ ಕೊಡಲ್ರಿ. ಮಾಡ್ತಾನ ಏನ್ ಮಾಡ್ತಾನ ಅಂತಾರ. ಮತ್ ಸಾಲ ಎದಕ್ ಮಾಡೀನಿ ಇದನ್ನ, ಒಟ್ ಸಾಲ ದೋಷಿಂದ ಜಗಳ, ಸಾಲ ದೋಷಿಂದ ಬಡಿದು, ಯಾರಿಗ್ ಕೊಟ್ಟಿನಿ ಯಾರಿಗ್ ಹಾಕಿನಿ ಅಂತಾರ್ರಿ. ಸಾಲ ದೋಷಿಂದ ಒಟ್ಟು. ಬಟ್ ಈಗ ಅವರು ಕೆಲ್ಸಕ್ಕೆ ಹೋಗ್ತಾರ ಅಥವಾ ಇನ್ನೂ ಓದ್ತಾ ಇದ್ದಾರಾ? ಈಗ ಓದ್ತಾರ್ರಿ. ಯಾವ ಜಿಲ್ಲೆ ನಿಮ್ಮದು? ನಮ್ ಬಾಗಲಕೋಟೆ ರೀ. ಬಾಗಲಕೋಟೆ. ಓಕೆ ಓಕೆ. ಬಟ್ ಈಗ ಅವರು ಯಾರಾದರೂ ಹೇಳಿದ್ರೆ ಕೇಳುವಷ್ಟು ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಸರಿ, ಒಟ್ಟ ಯಾರ ಬಂದ್ರು ಕಿಮ್ಮತ್ತಿಲ್ಲ ಅವ್ರಿಗೆ. ಎತ್ತಿತಾರ ಮಾತಾಡ್ತಾರ. ಆ ಇಬ್ಬರಲ್ಲಿ ಒಬ್ಬನಾದ್ರೂ ನಿಮ್ಮ ಪರ ಇಲ್ವಾ? ಇಲ್ಲ ರೀ, ಯಾರು ಇಲ್ಲ ನನ್ನ ಪರ. ಈಗ ಈಗ ಎಲ್ಲಿಗೋಗಿದ್ದಾರೆ? ಅಲ್ಲಿದ್ದಾರ ಅವರು? ಇಲ್ಲಿಲ್ಲ ರೀ. ಎಲ್ಲಿಗೋಗಿದ್ದಾರೆ? ಅಲ್ಲಿ ಸಪ್ರೇಟ್ ಮನ್ಕೋತಾರ್ರಿ ಅವ್ರು ಬ್ಯಾರೆ ಕಡೆ. ಇಲ್ಲಿ ನಾವು ಚಪ್ಪರದಾಗ ಒಬ್ಬಾಕಿನ ಮನ್ಕೋತೀನ್ರಿ. ಹೊರಗಡೆಯವರು ಹೊಡೆದ್ರೆ ಮಕ್ಳಿಗೆ ಹೇಳ್ಬೋದು, ಮಕ್ಕಳೇ ಹೊಡೆದ್ರೆ ಯಾರಿಗೆ ಹೇಳೋದು? ಛೇ. ಅಲ್ಲಮ್ಮ, ಈಗ ನಾನು ಸರಿ ಆಯಿತು, ಈಗ ನಾನು ಮಾತಾಡ್ತೀನಿ. ಬಟ್ ಈಗ ನಿನ್ನ ಆಯ್ಕೆ ಏನು? ಈಗ ನಿನಗೇನು ಅನಿಸುತ್ತೆ ತಾಯಿ? ಈಗ ಇವ್ರಿಗೆ ಮಾಡ್ತಿದ್ದಾರೆ, ಇವ್ರು ಸರಿ ಹೋಗ್ತಾ ಇಲ್ಲ, ನೀನು ದುಡಿತಾ ಇದೆಯಾ, ಇನ್ನೂ ಸಾಲ ಇದೆ, ನಿನ್ನ ಇಚ್ಛೆ ಏನು? ಅವ್ರು ಏನಾದರೂ ಮಾಡಲಿ ಸರ್, ನಾನು ಹಿಂಗೆ ಹೋಗ್ತೀನಿ ಸರ್, ನನ್ನ ಬದುಕೆ ಇಷ್ಟೇ, ಸಾಲ ತೀರಿಸ್ತೀನಿ, ನಾನು ದುಡಿತೀನಿ, ನನ್ನ ಪಾಡಿ ನಾನು ಬದುಕ್ತೀನಿ, ಅವ್ರು ಹೆಂಗಾದರೂ ಬದುಕೊಳ್ಳಿ ಇನ್ನೂ ಮಟ್ಟಕ್ಕೆ ಹೋಗಿದೆಯಾ? ಇಲ್ಲ ಸರ್, ಅವ್ರು ಬದಲಾಗ್ತಾರೇನೋ ನೋಡ್ತೀನಿ ಸರ್, ಒಬ್ಬ ತಾಯಿಯಾಗಿ ಪರವಾಗಿಲ್ಲ ಸರ್. ಯಾಕಂದರೆ ಈ ಮಕ್ಕಳು ಚಿಕ್ಕವರಿದ್ದಾಗ ತಾಯಿ ಮೇಲೆ ಮೂತ್ರ ಮಾಡಿದ್ರು, ಜಾಡ್ಸ್ ಹೋದ್ರು, ಆಕೆ ನಗ್ತಾನೆ ಸ್ವೀಕರಿಸ್ತಾಳಂತೆ, ಯಾಕಂದರೆ ಚಿಕ್ಕ ಮಕ್ಕಳು. ಬಟ್ ಈಗ ಎಲ್ಲ ಬುದ್ಧಿ ಕಲಿತು, ಎಲ್ಲ ಲೋಕಜ್ಞಾನ ತಿಳಿದು, ನಮ್ಮ ಪರಿಸ್ಥಿತಿ ಏನು, ತಂದೆ ತೀರು ಹೋಗಿದ್ದಾರೆ, ಎಲ್ಲ ಕಲ್ಲು ಹಾಕೋ ಜನಗಳ ನಡುವೆ ನಾನು ನಮ್ಮ ತಾಯಿ ಪರ ಇರಬೇಕು, ತಾಯಿ ಪರ ಅನ್ನೋದಕ್ಕಿಂತ ನೊಂದೋರ ಪರ ಇರಬೇಕು, ಸತ್ಯದ ಪರ ಇರಬೇಕು, ಹೆತ್ತೋಳು ಪರ ಇರಬೇಕು. ನಾನೇ ಕೈ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ರೆ ನನ್ನ ತಾಯಿ ಯಾರಿಗೆ ಹೇಳಬೇಕು? ಹಿಂಗೆ ಯೋಚನೆ ಬರದೇ ಹೋದರೆ ಅಳಬೇಡಮ್ಮ. ನಾನು ಹೇಳೋದು ಬಹುಶಃ ಈ ಸಮಯದಲ್ಲಿ ನಾನು ಯಾವ ದೃಷ್ಟಿಯಿಂದ ತಗೊಂಡ್ರೂ ಕೂಡ ಸರಿ, ಗಂಡನ ಜೊತೆ ದುಃಖ ಹಂಚಿಕೊಂಡು ಹೆಂಗೋ ಆತನ ಜೊತೆ ಇರಮ್ಮ ಅನ್ನಲಿಕ್ಕೆ ಪಾಪ ಆ ಭಾಗ್ಯವೂ ಇಲ್ಲ. ಈಗ ನಿಂತವ್ರ ಮನೆಯಿಂದ ಯಾರೋ ಒಬ್ಬರಾದರೂ ಬಂದು ಸರಿ ಮಾಡೋ ಪ್ರಯತ್ನ ಮಾಡಲಿಲ್ವಾ? ಅಂಡ್ ಅಲ್ಲಿ ಯಾರೂ ಇಲ್ಲ ಅಂದ್ಕೊಳ್ತೀನಿ. ಊರಾಗೂ ಇಲ್ರಿ, ಹೊಲ್ದಾಗದೇವ್ರಿ ನಾವು. ಓಕೆ, ವೆಲ್ಲಮ್ಮ. ಈಗ ನಾನು ಒಂದು ಅರ್ಥ ಮಾಡ್ಕೊಳ್ಳಿ, ಮಕ್ಕಳು
ದೊಡ್ಡಪ್ಪನ ಸಹವಾಸದಿಂದ ಹಿಂಗಾಗಿದ್ದಾರೆ ಎನ್ನುವುದಾದರೆ ಆ ಸಹವಾಸವನ್ನು ಬಿಡೋವರೆಗೂ ಅಥವಾ ಒಂದು ಆತ ಹೇಳ್ಕೊಡೋದನ್ನು ನಿಲ್ಲಿಸಬೇಕು, ಇಲ್ಲ ಇವರು ಕೇಳೋದನ್ನು ನಿಲ್ಲಿಸಬೇಕು. ಇವೆರಡೂ ಆಗದ ಹೊರತು ಬೇರೆ ದಾರಿನೇ ಇಲ್ಲ ತಾಯಿ. ಬಟ್ ನಾನು ಹೇಳೋದು, ನಿನ್ನ ಆರೋಗ್ಯ ಕೆಡಿಸ್ಕೊಂಡು ಕೊರಕ್ಕೊಂಡು ಇಲ್ಲಮ್ಮ, ಬದುಕೋದಕ್ಕೆ ನೂರಾರು ದಾರಿ ಇದ್ದಾವೆ. ನೀನು ಅವರಿಗೆ ದೇಹ ಮಾಂಸ ಮೂಳೆಗಳನ್ನು ಕೊಟ್ಟು ಇಲ್ಲಿವರೆಗೂ ಗರ್ಭದಿಂದ ಇಲ್ಲಿವರೆಗೂ ಬೆಳೆಸಿದ್ದೀಯಾ. ಆ್ಯಂಡ್ ಒಡೆಯೋ ಹಂತಕ್ಕೆ ಬಂದು ಅಂದರೆ ಪರವಾಗಿಲ್ಲ, ಹಾರೋದನ್ನು ಕಲ್ತಿದ್ದಾರೆ. ಒಂದು ತಾಯಿಯಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಹಿಸ್ಕೊಳ್ಬೋದು. ಬಟ್ ಅದಕ್ಕೂ ಮೀರಿ ನಾನು ಹೇಳೋದು, ಅವರಿಗೆ ತಾಯಿ ಆಗೋಕ್ಕೂ ಮುಂಚೆ ನೀನೊಬ್ಬಳು ಮನುಷ್ಯಳು ತಾಯಿ. ನಿನಗೂ ಸುಖ ದುಃಖ, ನಿನಗೂ ಭಾವನೆಗಳಿದ್ದಾವೆ. ಯೋಚನೆ ಮಾಡು. ನಾನು ಹೇಳೋದು, ಇನ್ನೂ 3-4 ತಿಂಗಳು ಅಥವಾ ಮುಂದೆಯೂ ಕೂಡ ಅವ್ರ ಹಂಗೆ ಬದಲಾಗದೆ ಹೋದರೆ ನೀನೊಂದು ಏನಮ್ಮ ಅರ್ಥ ಆಗಲಿಲ್ಲ ತಾಯಿ. 2 ವರ್ಷ ಆತ್ರಿ ಅವ್ರ ಹಿಂಗ ಮಾಡಕತ್. 2 ವರ್ಷ ಸುಮ್ಮಿನ ಮಂದಿ ಮಕ್ಕಳು ಬಿಟ್ಟು ಇಲ್ಲಿ ತಕ ಬಿಟ್ಟು ಮಕ್ಕಳು ಬಿಟ್ಟು ಆದಾಳತ್ ಮಂದಿ ಇದಕ್ ಅಂದ ಕಿಸಿಂದ ಸುಮ್ನ ಮಾಡೋದು ತಿನ್ನೋದು ಮಾಡ್ಕೋತ ಕೂತೀನ್ರಿ. ಸುಮ್ಮನೆ ಮಾತಿಗಾದ್ರೂ ಒಂದು ಮಾತು ಮಾತಾಡ್ಸಲ್ವಾ? ಮಾತಾಡಿಸ್ತಾರ್ರಿ, ಮಾತಾಡಿಸ್ತಾರ. ಅದನ್ನ ಮಾಡಿಲ್ಲ, ಇದನ್ ಮಾಡಿಲ್ಲ, ಅದನ್ ಕೊಟ್ಟಿ ಇದನ್ ಕೊಟ್ಟಿ ಅದನ್ ಅಲ್ಲಿ ಹಿಡ್ದು ಇಲ್ಲಿ ತಕ ಎಟ್ ಹಾಕಿ ಎಟ್ ಇಲ್ಲ ಲೆಕ್ಕ ಹೇಳ್ತಾರ್ರಿ. 14 ವರ್ಷದ ಲೆಕ್ಕ ಹೆಂಗ್ ಹೇಳ್ಬೇಕ್ರಿ ನಾನ್? ವರ್ಷದ್ದು ಮನೆಗೆ ಹಾಕಿದ್ ಲೆಕ್ಕ ಹೇಳಂತಾರ್ರಿ. ಬಟ್ ಮಗಳು ಮದುವೆ ಮಾಡೋ ಸಮಯದಲ್ಲಿ ಇವರೆಲ್ಲ ದುಃಖಗಳನ್ನು ಎಲ್ಲ ಕಷ್ಟಗಳನ್ನು ಅಥವಾ ಎಲ್ಲವನ್ನು ನೋಡಿ ಸರಿ ನಮ್ಮ ತಾಯಿ ಮದುವೆ ಮಾಡಲಿಕ್ಕೆ ಮಾಡಿದ್ದಾಳೆ ಸಾಲ ಅಂತ ಅವ್ರಿಗೆ ಗೊತ್ತಿಲ್ವಾ? ಇಲ್ರಿ, ಅದು ಮದ್ವಿ ಸಂಬಂಧ ಸಾಲ ಮಾಡಿಲ್ರಿ. ತಮ್ಮಗ ಕೊಟ್ಟಿನ ಮದ್ವಿ ಏನು ಮಾಡಿಲ್ಲ. ಸುಮ್ಮಕ್ಕಿ ಕಾಳು ಹೋಗಿದೀವಿ, ಎಲ್ಲ ಅವ್ರ ಮಾಡ್ಕೊಂಡ್ರಿ, ತಮ್ಮನ ಮಾಡ್ಕೊಂಡ್ರಿ ಎಲ್ಲ. ಅವ್ರದ ಡೆಲಿವರಿ ಅದನ್ನ ಮಾಡಿ ನೋಡ್ರಿ. ಬಾನೆಂತಾನ್ 3 ಬಾನೆಂತಾನ್ ಮಾಡೀನಿ. ಬಟ್ ಈಗ ನಿಮ್ಮ ಅಳಿಯ ಅರ್ಥಾತ್ ತಮ್ಮನಾದ್ರೂ ಬಂದು ಇದನ್ನ ಕೇಳೋದಿಲ್ವಾ? ಕೇಳ್ತಾನ್ರಿ, ಕೇಳಂತ್ಲಿನ ಅವಂಗ ಹತ್ತಿತ್ತಾರ ಮಾತಾಡ್ತಾರ. ಅವಂಗೂ ಕಿಮ್ಮತ್ ಕೊಡಂಗಿಲ್ರಿ. ಇಲ್ಲಮ್ಮ, ಈಗ ನಾನು ಹೇಳೋದು, ನಿನ್ನ ಮಕ್ಕಳು ಅನ್ನೋ ಒಂದು ಭಾವನೆಯಿಂದ ಹೊರತಾಗಿ ಹೇಳೋದಾದರೆ ನಿನ್ನ ಕಣ್ಣು ಮುಂದೇನೆ ಅನುಭವಿಸ್ತಾರೆ, ಭಾಳ ದೊಡ್ಡ ನರಕ ಅನುಭವಿಸ್ತಾರೆ. ಬಟ್ ಈಗ ನೀನು ಮನಸ್ಸನ್ನು ಗಟ್ಟಿ ಮಾಡ್ಕೋ. ಆ್ಯಂಡ್ ಈಗ ನೀನು ಹೌದು, ಎಷ್ಟು ತಿದ್ದಲಿಕ್ಕೆ ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಿದ್ದೀಯಾ. ಆ್ಯಂಡ್ ಇದ್ರ ಹೊರತಾಗಿ ಬೇರೆ ದಾರಿ ಇಲ್ಲಮ್ಮ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಇದು ನಿನ್ನ ಪಾಲಿಗೆ ಬಂದಿರುವುದು. ಆ್ಯಂಡ್ ಬಹುಶಃ ಯಾರ ಸಂಪರ್ಕಕ್ಕೆ ಮಕ್ಕಳನ್ನು ಬಿಡಬೇಕು, ಯಾರ ಸಂಪರ್ಕಕ್ಕೆ ಬಿಡಬಾರ್ದು, ಆ್ಯಂಡ್ ಒಂದು ಹಂತದವರೆಗೂ ಅವ್ರಿಗೆ ನಾವು ಏನು ಹೇಳ್ಕೊಡ್ಬೇಕು ಆ್ಯಂಡ್ ಹೇಗೆ. ಯಾಕಂದರೆ ಈ 19ಕ್ಕೆ ಇವ್ರು ಹಿಂಗೆ ಹಾಡ್ತಿದ್ದಾರೆ ಅಂದರೆ ಬಾಲ್ಯದಿಂದ ಅವ್ರಿಗೆ ಮತ್ತೆ ಏನು ಕಲಿಸೋದ್ರಿ? ಏನ್ ಕಲ್ಸಿ ಇಲ್ಲಿ ಎಲ್ಲ ಚಲೋನ ಐತ್ರಿ. ಬಿಜಾಪುರ ಸಾಲಿಗೆ ನಚ್ಚಿದ್ರಲ್ಲ, ಎಲ್ಲ ಹೋಗುದು ಬರುದು ಮಾಡಾಕತ್ತಿದ್ರ ಅವ್ರು. ಅಲ್ಲಮ್ಮ, ಈಗ ಯಾರೋ ಹೊರಗಡೆಯವನು ಹೇಳ್ಕೊಟ್ಟ ತಕ್ಷಣ ನನ್ನ ತಾಯಿಗೆ ಹೊಡೆಯುವಷ್ಟು ಸಂಸ್ಕಾರ ರಹಿತರಾಗಿ ಅಥವಾ ಏನೋ ಅಂಥದ್ದೊಂದು ಮೌಲ್ಯ ಇಲ್ಲ ಮನುಷ್ಯತ್ವವನ್ನು ಕಳ್ಕೊಂಡವರಾಗಿ ಬದುಕುದ್ರ ಬಾಲ್ಯದಿಂದ ಅವರು? ಅಲ್ಲ, ನನ್ನ ತಾಯಿಗೆ ನಾನು ಹೊಡಿಬಾರ್ದು ಅನ್ನೋ ಒಂದು ಕನಿಷ್ಠ ಜ್ಞಾನ ಇಲ್ಲ. ಅವನು ಯಾರೋ ಕಾಡಲ್ಲಿ ಬದುಕೋನು, ತನಗೆ ಅನ್ನ ಕೊಡೋ ಒಂದು ಮರಕ್ಕೂ ಒಂದು ಮಚ್ಚೇಟ ಹಾಕ್ಲಿಕ್ಕೂ ಹಿಂದೆ ಮುಂದೆ ನೋಡೋ ಒಬ್ಬ ಅನಾಗರಿಕ ಮನುಷ್ಯನಿಗಿಂತ ಕಡೆನಾ ನಿಮ್ಮ ಮಕ್ಕಳು? ಆ್ಯಂಡ್ ಅದೇನೇ ಆಗಲಿ, ಲೆಕ್ಕ ಕೇಳಲಿ, ಅದೆಲ್ಲ ಬೇರೆ. ಬಟ್ ಕೈ ಎತ್ತೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಏನು ಉಳಿದಿದೆಯಮ್ಮ? ಮಕ್ಕಳು ಅಂತ ಹೇಳಲಿಕ್ಕೆ ಅಲ್ಲಿ ಉಳ್ಕೊಳೋದಾದರೂ ಏನು? ಆ್ಯಂಡ್ ಇಂತಹ ನೀವೇನು ಮಾಡಬೇಕು? ಒಂದು ಗಟ್ಟಿ ನಿರ್ಧಾರ ಮಾಡಬೇಕು. ಇವ್ರು ಬದಲಾಗೋದಿಲ್ಲ ಅಂದರೆ ಇವ್ರು ಬದಲಾಗಲಿ, ಆಮೇಲೆ ನಾನು ನಗ್ತೀನಿ ಅಂತ ನಿನ್ನ ಜೀವನ ನೀನು ಹಾಳು ಮಾಡ್ಕೊಳ್ಬೇಡಮ್ಮ. ಯಾಕಂದರೆ ಅದು ನಿನ್ನ ಮನೆ. ನೀನು ಸರಿಯಾಗಿ ಮನಸ್ಸು ಮಾಡಿ ನಿಂತ್ಕೊಂಡ್ಬಿಟ್ರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡ್ಬೋದು. ಮೊದಲು ಮಕ್ಕಳು ಅನ್ನೋ ಬಾಂಧವ್ಯ ಬಿಟ್ಟು ಆ ಅಯೋಗ್ಯರನ್ನು ಯೋಗ್ಯರನ್ನಾಗಿ ಬದಲಾಗಲಿಕ್ಕೆ ಏನು ಕಠಿಣ ಕ್ರಮ ತಗೊಳ್ಬೇಕೋ ತಗೋ. ನೀನು ಹಾಗೆ ಈಗ ನೀನು ಕಠಿಣ ಕ್ರಮ ತಗೊಳ್ಳದೆ ಹೋದರೆ ನಾಳೆ ಅವರು ಬೀದಿ ಹೆಣವಾಗಿ ಇನ್ಯಾರಿಂದಲೂ ಮಲಗಬೇಕಾಗುತ್ತಷ್ಟೇ. ಯಾಕಂದರೆ ಇವತ್ತು ಏನು ತೋರಿಸ್ತಾ ಇದ್ದಾರಲ್ಲ ದರ್ಪ, ನೀನೊಬ್ಳು ತಾಯಿಯಾಗಿರೋದಕ್ಕೆ ತಡ್ಕೊಂಡಿದ್ದೀವಿ, ಹೊರಗಡೆ ಜಗತ್ತು ತಡ್ಕೊಳ್ಳಲ್ಲಮ್ಮ. ಆ್ಯಂಡ್ ನಿನ್ನ ಮಕ್ಕಳನ್ನು ಕಟ್ಕೊಂಡು ಆ ದರ್ಪ ಕಟ್ಕೊಂಡು ಯಾರಿಗೇನಾಗಬೇಕಾಗಿದೆ? ಈಗ ನೀನು ನನ್ನ ಮಕ್ಕಳು ಹೋಗ್ಲಿ ಬಿಡು, ನನ್ನ ಮಕ್ಕಳು ಇರಲಿ ಬಿಡು ಅಂದ್ಕೊಂಡು ಈಗ ನೀನು ಸಹಿಸ್ಕೊಳ್ತಾ ಹೋದರೆ ಇದು ಒಳ್ಳೇದಲ್ಲ ತಾಯಿ. ಆ್ಯಂಡ್ ನಿನ್ನ ಮಕ್ಕಳು ಮುಂದಾದರೂ ಒಳ್ಳೆಯವರಾಗಿ ಬದುಕಬೇಕಂದ್ರೆ ಕಳಿಸು.
₹1 ಆಸ್ತಿ ಕೊಡಲ್ಲ, ಆ್ಯಂಡ್ ಆಶ್ರಮಕ್ಕೂ ಬರೀತೀನಿ, ನಿಮ್ಗೆ ₹1 ಕೊಡಲ್ಲ, ಕಳಿಸು ಪರವಾಗಿಲ್ಲ. ಆ್ಯಂಡ್ ಎಲ್ಲಿವರೆಗೂ ನೀನೊಂದು ಮೃದು ಭಾವನೆ ಇಟ್ಕೊಂಡಿದ್ದೀಯಾ, ಎಲ್ಲಿವರೆಗೂ ಒಳ್ಕೊಂಡು ಕೂತ್ಕೊಳ್ತೀಯ, ಅವ್ರು ಹೊಡೆದಂಗೆ ಒಡಿಸ್ಕೊಳ್ತೀಯ, ಬೈದಂಗೆ ಅವಾಚ್ಯ ಶಬ್ದವನ್ನು ತಾಯಿ ಮೇಲೆ ಬಳಸುವಷ್ಟು ಒಬ್ಬ ಮಗ ಹೋಗ್ತಾನೆ ಅಂದರೆ ಆತ ಈ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಯೋಗ್ಯನಲ್ಲ ಆತ. ನನಗೆ ಹೇಳೋದು ಒಂದೇ ಮಾತು, ನೀನು ಎಲ್ಲಿವರೆಗೂ ನನ್ನ ಮಕ್ಕಳು ಹೋಗಲಿ ಬಿಡು ಅನ್ನೋ ಮೃದು ಭಾವನೆ ತೋರ್ತೀಯೋ, ತಾಯಿ ಮೇಲೆ ಕೈ ಮಾಡುವಷ್ಟು ಮುಂದೆ ಹೋಗಿರೋ ಇಂಥವರನ್ನು ಕ್ಷಮಿಸಬಾರ್ದು. ಆ್ಯಂಡ್ ನೀನೇನು ಹೊಡಿಬೇಡ, ಬೈಬೇಡ, ಏನೂ ಮಾಡಬೇಡ. ಆ್ಯಂಡ್ ನೀನೊಬ್ಬ ತಾಯಿಯಾಗಿ ಎಷ್ಟು ತಿದ್ದಲಿಕ್ಕೆ ಸಾಧ್ಯನೋ ಅಷ್ಟು ತಿದ್ದಿದೀಯಮ್ಮ. ಒಮ್ಮೆಲೆ ಅವರು ನೀನು ಆಚೆ ಆಗ್ತಾ ಇಲ್ಲ. ಹೋಗು, 100 ಆಶ್ರಮಗಳಿದ್ದಾವೆ, ಬದುಕು ಪರವಾಗಿಲ್ಲ. ಆದರೆ ಒಡಿಸ್ಕೊಂಡು ಬೈಕೊಂಡು ಸರಿ ಸತ್ತುಬಿಡ್ತೀನಿ ಮಕ್ಕಳೇ ಹಿಂಗೆ ಮಾಡಿ, ಇಲ್ಲಮ್ಮ, ನಿನ್ನ ಜೀವನಕ್ಕೊಂದು ಬೆಲೆ ಇದೆ. ಇಂಥ 100 ಮಕ್ಕಳು ಅನಾಥರಿದ್ದಾರೆ, ಅವ್ರ ಸೇವೆ ಮಾಡು, ಪರವಾಗಿಲ್ಲ. ಯಾವಾಗ ಇಲ್ಲ ನನ್ನ ತಾಯಿ ಮೊದಲಂಗಿಲ್ಲ, ಈಗ ಅವಳು ಬೇರೆ ಆಸ್ತಿನೆಲ್ಲ ಆಶ್ರಮಕ್ಕೆ ಬರೆದು ಆಶ್ರಮದಲ್ಲಿ ಬದುಕೋದಿಕ್ಕೂ ಅವಳು ತಯಾರಿದ್ದಾಳೆ ಅಂದಾಗ ಇವರೇ ಆ ದಾರಿಗೆ ಬರ್ತಾರೆ. ಎಲ್ಲಿವರೆಗೂ ನನ್ನ ಮಕ್ಕಳು ನನ್ನವರು ಅಂದರೆ ನಿನ್ನ ಮಕ್ಕಳನ್ನು ಪ್ರೇಮ ಇಟ್ಕೊಳ್ಳೋದ್ರಲ್ಲಿ ತಪ್ಪಲ್ಲ, ಬಟ್ ಕೈ ಮಾಡುವಷ್ಟು ಅವಾಚ್ಯ ಶಬ್ದವನ್ನು ತಾಯಿಗೆ ಬಳಸುವಷ್ಟು ಮುಂದುವರೆದಿರೋ ಈ ಅಯೋಗ್ಯರನ್ನು ನೀನು ಮೃದು ಸ್ವಭಾವದಿಂದ ಮಾತಾಡಿಸ್ತಾ ಹೋದರೆ ನಾನೇ ಹೇಳ್ತೀನಿ, ಆ ವ್ಯಕ್ತಿಗಳು ಮುಂದೆ ಈ ಸಮಾಜದಿಂದ ಪೆಟ್ಟು ತಿಂದು ಶಾಶ್ವತವಾಗಿ ಮಣ್ಣಾಗ್ತಾರಲ್ಲ. ಅದಕ್ಕೆ ಇವತ್ತು ನೀನು ಮೃದುವಾಗಿ ಯೋಚನೆ ಮಾಡಿ ಅವ್ರನ್ನ ಕ್ಷಮಿಸ್ತಾ ಇದೆಯಲ್ಲ, ಅದೇ ಕಾರಣ. ಆ್ಯಂಡ್ ನಾನು ಬಾಲ್ಯದಿಂದ ಇವ್ರು ಏನು ಕಲಿಸ್ತೆ ಅಂತ ಯಾಕೆ ಕೇಳಿದೆ ಅಂದರೆ, ನೀವು ಹೇಳಿದ್ರಿ ಹಿಂಗೆ ಶಾಲೆಗೆ ಹೋಗ್ಕೊಂಡು ಇಲ್ಲೇ ಇದ್ರು ಸರ್, ಅಂಥದ್ದೇನು ಕೆಟ್ಟದ. ಅರೇ, ನಾನು ಹೇಳಿದ್ದು ಶಾಲೆಗೆ ಹೋಗಿದ್ದು ಬಂದಿದ್ದಲ್ಲ, ಯಾರ ಮಾತನ್ನು ಕೇಳಬೇಕು ಒಂದು ಹಿಡಿತ ಇಟ್ಕೊಳ್ಬೇಕಿತ್ತಮ್ಮ. ಅಯ್ಯೋ ಅಪ್ಪ ಇಲ್ಲದ ಮಕ್ಕಳು, ತಂದೆ ಇಲ್ಲದ ಮಕ್ಕಳು, ತಡೆಯೋ, ಹೊಡೆಯೋದು ಬೇಡ, ಬೈಯೋದು ಬೇಡ ಅಂದರೆ ಅಂಥದ್ದೇನೋ ನಿಮ್ಮ ಮೃದು ಸ್ವಭಾವವನ್ನು ನೋಡ್ಕೊಂಡೇ ಅವ್ರು ಹಿಂಗೆ ಇಲ್ಲಿ ಬಂದಿರೋದು. ನನಗದು ಗೊತ್ತಾಯ್ತು, ನಾನು ಅದನ್ನು ಸೂಕ್ಷ್ಮವಾಗಿ ಕೇಳಿದೆ ಅಷ್ಟೇ. ನಾನು ಶಾಲಿ ಕಲ್ತಿಲ್ರಿ, ನಾವು ಏನೋ ಗೊತ್ತಿಲ್ಲ, ಹೊಲ್ದಾಗ ಮಾಡೋದು ಹಿಂಗ ಕಲಿಯಾಕತ್ತಾರ ಬಿಟ್ಟು ನನ್ನ ಮಕ್ಳು ಶಾಲಿ ಮುಂದೆ ಹೋಗ್ತಾರ, ತಿರ್ಕೊಂಡು ನಾನು ಅಂತೇಳಿ ಯೋಚನೆ ಮಾಡಿದೀವಿ, ಎಲ್ಲ ತರ ಕೊಡುದು ಮಾಡಿದೀವಿ. ಇಲ್ಲಿ ತಪ್ಪಾಯ್ತಮ್ಮ. ಯಾವುದೇ ಆದರೂ ಅಷ್ಟೇ, ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಏನೋ ಹೊಲಸು ತಿಂತವ್ರೆ ಎಂದಾಗ ಅಯ್ಯೋ ಅಪ್ಪ ಇಲ್ಲದ ಮಕ್ಕಳು ತಿನ್ನಲಿ ಬಿಡು ಅನ್ನೋಕ್ಕಾಗಲ್ಲ. ಯಾವುದು ತಿನ್ನಿಸಿ, ಊಟ ಮಾಡೋದು ಊಟ ಮಾಡಿಸಿ. ಆದರೆ ಕೆಲವು ವಿಚಾರಗಳನ್ನು ಅತಿಯಾದ ಸಲುಗೆ ಕೊಟ್ಟು ಅವರು ಹೋದಂಗೆ ಬಿಟ್ಟರೆ ಇಲ್ಲಿಗೆ ಬಂದು ನಿಂತ್ಕೊಳ್ತಾರೆ ಮಕ್ಕಳು. ಆ್ಯಂಡ್ ನಿಮ್ಗೆ ಅವ್ರು ಅನ್ನ ಹಾಕದಿದ್ರು ಪರವಾಗಿಲ್ಲಮ್ಮ, ಭಗವಂತ ಹೇಗೋ ನಿಮ್ಮನ್ನು ನೋಡ್ಕೊಳ್ತಾನೆ, ಅವನಿಗೆ ಶಕ್ತಿ ಇದೆ, ಆ್ಯಂಡ್ ನಿಮಗೂ ಶಕ್ತಿ ಇದೆ, ಅದು ಬೇರೆ. ಬಟ್ ನಿಮ್ಮ ದುಃಖ ಇರುವುದು ಇವ್ರು ಈಗಲೇ ಹಿಂಗೆ ಆಡ್ತಿದ್ದಾರೆ, ತಾಯಿಯಾಗಿ ನೀನು ಸಹಿಸ್ಕೊಳ್ತೀಯ. ಬಟ್ ಇದೇ ಮುಂದುವರೆದ್ರೆ ಮುಂದೆ ಯಾರೂ ಸಹಿಸ್ಕೊಳ್ಳಲ್ಲಮ್ಮ. ಹಾಗಾಗಿ ನೀನು ಪಶ್ಚಾತ್ತಾಪ ಪಡ್ಕೋ. ಹೌದು, ನಾನು ಗಂಡ ಹೋದ ದುಃಖದಲ್ಲಿ ತಂದೆ ಇಲ್ಲದ ಮಕ್ಕಳು ಇಂಥದ್ದೇನೋ ಬೇಡದ ಭಾವನಾತ್ಮಕ ವಿಷಯಗಳನ್ನ ಇಟ್ಕೊಂಡು ಇವರನ್ನು ಮಿತಿ ಮೀರ್ಲಿಕ್ಕೆ ಬಿಟ್ಟೆ. ಆ್ಯಂಡ್ ಇವತ್ತು ಅಲ್ಲೆಲ್ಲೋ ಹೋಗಿ ಕೇಳ್ಕೊಂಡು ಬಂದರು ಅನ್ನೋದಕ್ಕಿಂತ, ದೊಡ್ಡಪ್ಪನ ಮಾತು ಕೇಳಿ ಹಿಂಗೆ ಆಡ್ತವ್ರು ಅನ್ನೋದಕ್ಕಿಂತ, ಯಾರೋ 3ನೇವರು ಹೇಳಿದ್ದು ಕೇಳಿ ಮನೆಯಲ್ಲಿ ಬಂದು ಜಗಳ ಮಾಡುವಷ್ಟು ನಾನು ಅವ್ರನ್ನ ಸಲುಗಿ ಬಿಟ್ಟುಬಿಟ್ಟಿದ್ನಲ್ಲ ಬಾಲ್ಯದಿಂದ. ಹೌದಮ್ಮ, ನಿನ್ನ ದುಃಖ ಅರ್ಥ ಆಗುತ್ತೆ. ಬಟ್ ನಿನ್ನ ಬದುಕು ಮುಗಿಯೋದ್ರೊಳಗೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ಸಾವಾಗಬೇಕಂತೆ. ಯಾಕಂದರೆ ಯಾಕಿಂಗಾಯ್ತು ಅಂತ ಕೊರಗ್ತಾನೆ ಸತ್ರೆ ನಾನು ಅದನ್ನು ತಿಳ್ಕೊಳ್ಳಿಕ್ಕೆ ಇನ್ನೊಂದು ಜನ್ಮ ಹುಟ್ಟು ಬರಬೇಕಾಗುತ್ತೆ. ಹೆದರಬೇಡ ತಾಯಿ. ಅದೇ ಹೇಳಿದ್ನಲ್ಲ, ಇವತ್ತು ನನ್ನ ಮನೆಯ ಪಕ್ಕ ಯಾವುದೋ ಒಂದು ಚಿಕ್ಕದಾಗಿ ಹಾವು ಕಂಡುಕೊಳ್ತು ಅಂದಾಗ, ಒಂದು ನಾನು ಆವಾಡಿಗರನ್ನ ಇಡಿಸಿ ಕಳಿಸಿದಾಗ, ಅಥವಾ ಅಂಥದ್ದೇನು ಮುಂಜಾಗ್ರತೆ ತಗೊಂಡು ನಾನು ಬಚಾವಾದರೆ ಓಕೆ. ಅಂದರೆ ನಾನು ಶುರುವಿನಲ್ಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಅದು ನಾಳೆ ಮನೆ ಒಳಗಡೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ? ಅಂದರೆ ನಾನು ಕಂಡು ಸುಮ್ಮನೆ ಅದೇ ಅಲ್ವಾ, ಅದು ತಪ್ಪು. ಮುಂದಿನ ಜೀವನ ಹಿಂಗ ಆಕೈತೆ ಅನ್ನೋದು ನನಗೆ ಒಟ್ಟ ಇದನ್ನ ಆಗ್ಲಿಲ್ರ. ಯಾರಿಗೂ ಗೊತ್ತಿರಲ್ಲಮ್ಮ. ನೀನು ಒಬ್ಬ ತಾಯಿಯಾಗಿ ನೀನು ಯೋಚನೆ ಮಾಡಿದ್ದೀಯ. ಬಟ್ ನಾನು ಇಲ್ಲಿ ಒಬ್ಬ ಮಾರ್ಗದರ್ಶನಾಗಿ ಕೂತಾಗ ನಿನ್ನ ತಾಯಿಯಾಗಿ ನೀನು ಎಷ್ಟು ಸಲಿಗೆ ಕೊಟ್ಟೆ, ಅಥವಾ ಕೆಲವೊಂದನ್ನು ಒಂದು ಹಿಡಿತ ಇಟ್ಕೊಳ್ಳಿಲ್ಲ ನೀನು. ಯಾಕಂದ್ರೆ ಕಣ್ಣು ಬಿಟ್ಟರೆ ಹೆದರೋ ಥರ ಇರಬೇಕು ಮಕ್ಕಳು ಒಂದು ಹಂತದಲ್ಲಿ. ಅದು ದಬ್ಬಾಳಿಕೆ ಅಲ್ಲ, ಬಟ್ ಆ ಮಕ್ಕಳಿಗೆ ಒಂದು ಕಡಿವಾಣನೆ ಇಲ್ಲದೆ ಹೋದರೆ ಇಂಥದ್ದೆಲ್ಲ ನಡೀತಾ ಹೋಗುತ್ತೆ. ಬಟ್ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರಮ್ಮ,
ನಿಮ್ಮ ತಪ್ಪನ್ನು ಕೇಳ್ತಾ ಇರೋ ಎಷ್ಟೋ ತಂದೆ ತಾಯಿಗಳು ಮಾಡದೇ ಇರಲಿ ಅಂತ. ಯಾಕಂದರೆ ಇರೋನೊಬ್ಬ ಮಗ ಸರ್, ಅವನಿಗೆ ಹೊಡೆಯೋದು ಬೇಡ, ಬೈಯೋದು ಬೇಡ. ಇಲ್ಲ ಇಲ್ಲ, ಒಬ್ಬ ಮಗ ಅಂತ ನೀವು ಕೆಲವು ವಿಚಾರಗಳಲ್ಲಿ ಒಬ್ಬ ಮಗ ಆಗಲಿ ಇಬ್ಬರು ಮಕ್ಕಳಾಗಲಿ ಬೆಳೆಸೋ ಒಂದು ತಾಯಿ ಧರ್ಮ, ತಂದೆ ಧರ್ಮ, ಎಲ್ಲದಕ್ಕೂ ಒಂದು ಧರ್ಮ ಇದೆ. ಹೀಗೆ ಬೆಳೆಸಬೇಕು. ಕಠೋರತೆ ತೋರಿದ್ರೆ, ಕೋಪ ತೋರಿದ್ರೆ ಅದು ಕೆಟ್ಟದ್ದು ಅಂತ ಅಲ್ಲ. ನಿನ್ನ ಮಕ್ಕಳು ಮಣ್ಣು ತಿನ್ನಬೇಕಾದ್ರೆ ಒಂದು ಒಡೆದು ಬುದ್ಧಿ ಹೇಳ್ತೀಯ ಅಂದರೆ ನಿನ್ನ ಮಕ್ಕಳ ಮೇಲೆ ದ್ವೇಷ ಇತ್ತು ಅದಕ್ಕೆ ಮಾಡಿದೆ ಅಂತಲ್ಲ. ಮುಂದೆ ಹಂಗೆ ತಿನ್ನಬಾರ್ದು ಅಂತ ಹೇಳಲಿಕ್ಕೆ ಆ ದಾರಿ ಬಿಟ್ಟರೆ ಅದಕ್ಕಿಂತ ಅದ್ಭುತವಾದದ್ದು ಇನ್ನೊಂದಿಲ್ಲ. ಒಡೆದೇ ಹೇಳಬೇಕು. ಹಾಗೆ ನೀನು ಒಡೆಯೋದನ್ನು ಅಹಿಂಸೆ ಅಂತ ಹೇಳಲಿಕ್ಕಾಗಲ್ಲ. ನೀನು ಹಾಗೆ ಹೇಳಲೇಬೇಕಿತ್ತು. ಬಟ್ ವಿಚಾರ ಏನಂದರೆ ನಾನು ಹಾಗೆ ಹೇಳಲಿಲ್ಲ, ಹೌದಲ್ವಾ? ಇಲ್ಲ. ದುಃಖ ಪಡಬೇಡಮ್ಮ. ಆ್ಯಂಡ್ ನಿನ್ನ ಸ್ವತಃ ಗಂಡನ ಅಣ್ಣನಾದರೂ ನಿನ್ನ ಕೆಟ್ಟ ಭಾವನೆಯಿಂದ ನೋಡ್ದ, ಕಷ್ಟ ಕಾಲದಲ್ಲಿ ಕೈ ಹಿಡಿಲಿಲ್ಲ. ಆ್ಯಂಡ್ ಈ ಮಕ್ಕಳು ಇವತ್ತು ಮಾಡ್ತಿದ್ದಾರೆ, ನಾಳೆ ಇನ್ಯಾರು ಮಾಡ್ತಾರೆ. ಇದೆಲ್ಲ ಸಹಜ ತಾಯಿ. ಆದರೆ ನೀನು ನನಗೆ ಮಾತು ಕೊಡಬೇಕು. ನೀನು ನಿನ್ನ ಇಷ್ಟ ದೇವರ ಮೇಲೆ ಆಣೆ ಮಾಡಬೇಕು. ನಾನು ಸಾಯೋ ನಿರ್ಧಾರ ಮಾಡಲಿ, ಎಲ್ಲೋ ಆಶ್ರಮದಲ್ಲೂ ಹೋಗಿ ಬದುಕ್ತೀನಿ, ಎಲ್ಲೋ ದುಡ್ಡು ತಿಂತೀನಿ, ಎಲ್ಲೋ ಭಿಕ್ಷೆ ಬೇಡ ತಿಂದರೂ ಈ ಅಯೋಗ್ಯರಿಗೋಸ್ಕರ ನನ್ನ ಪ್ರಾಣವನ್ನು ನಾನು ಬಲಿ ಕೊಡಲ್ಲ. ನಿನ್ನ ಪ್ರಾಣಕ್ಕೊಂದು ಶಕ್ತಿ ಇದೆಯಮ್ಮ, ನಿನ್ನ ಪ್ರಾಣಕ್ಕೊಂದು ಬೆಲೆ ಇದೆಯಮ್ಮ. ಆ್ಯಂಡ್ ಇವತ್ತು ಮಗಳು ಮೋತಿ ನೋಡ್ಕೇಸಿಂದ ಇನ್ ಮಗಳು ಮೊಮ್ಮಕ್ಕಳು ಮೋತಿ ನೋಡ್ಕೇಸಿಂದ ನಾ ಜೀವನ ಮಾಡಾಕತ್ತೇನ್ರಿ. ಒಟ್ಟ ಮಕ್ಕಳು ನೋಡಿದ್ರಂಕಾರ ನಾ ಜನ್ಮ ಇಡಬಾರ್ದು. ಮಗಳು ನೋಡ್ಕೇಸಿಂದ ಜೀವನ ಮಾಡತ್ತೇನ್ರಿ. ನಾ ಏನಾರ ಯಾಕೆ ಮಾಡ್ಬೇಕಂತೇಳಿ ನಾನು ಹೇಳೋದು ನೀನೇ ಹೇಳಿದೆ. ನಂಗೆ ಬದುಕ್ಲಿಕ್ಕೆ ಒಂದು ಕಾರಣ ಇದೆ, ನನ್ನ ಮಗಳು ಮೊಮ್ಮಕ್ಕಳು, ಹೌದಲ್ವಾ? ಅಂದರೆ ಸಾಯ್ಲಿಕ್ಕೆ ಒಂದು ಕಾರಣ ಇದ್ದರೆ ಬದುಕ್ಲಿಕ್ಕೆ ತುಂಬ ಕಾರಣ ಇದ್ದಾವಮ್ಮ. ನಿನ್ನ ಅಳಿಯಿಂದ ಹಿಡಿದು, ನಿನ್ನ ಮನೆಯಿಂದ ಹಿಡಿದು, ತಿನ್ನೋಕೆ ಮೂರೊತ್ತು ಊಟ ಇದೆಯಿಂದ ಹಿಡಿದು, ಮೊಮ್ಮಕ್ಕಳಿಂದ ಹಿಡಿದು, ಇನ್ನೂ ಆರೋಗ್ಯ ಗಟ್ಟಿಯಾಗಿದೆ ಅಂದರೆ ಅಂದರೆ ಈ ಮಕ್ಕಳು ಒಂಚೂರು ಹಾಳಾಗಿದ್ದಾರೆ ಅನ್ನೋದು ಒಂದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿ ಇದ್ದಾವಲ್ವಾ? ಬಟ್ ವಿಷಯ ಏನಂದರೆ ಮಕ್ಳಿಂಗೆ ಯಾಕಾದರೂ ಅನ್ನೋದಕ್ಕಿಂತ ಅಲ್ವಾ, ಆಗಿದ್ದಾರೆ ಅನ್ನೋದಕ್ಕಿಂತ ಯಾಕಾದರೂ ಅಂತ ತಗೊಂಡಾಗ ಅಲ್ಲಿ ನಾನು ಪಾತ್ರಧಾರಿನೇ. ಹೌದು, ನಾನೊಂದು ಹಿಡಿತ ಇಟ್ಕೊಳ್ತೇನೆ, ಬೆರೆಸಿಬಿಟ್ಟೆ. ಬಟ್ ಎನಿವೆ ತಾಯಿ, ಈ ಮಕ್ಕಳ ವಿಚಾರದಲ್ಲಿ ಇನ್ನೂ ತಿಳಿ ಹೇಳ್ಬೋದಾ ಹೇಳು. ಆದರೆ ನಿನ್ನ ಆತ್ಮಾಭಿಮಾನವನ್ನು ಮಾರಿಕೊಂಡು ಮಕ್ಕಳು ಅನ್ನೋ ಕುರುಡು ಪ್ರೀತಿ ಇರಲಿ, ಆದರೆ ಕುರುಡು ಪ್ರೀತಿ ಆಗಬಾರ್ದು. ಶ್ರದ್ಧೆ ಇರಲಿ, ಅಂಧಶ್ರದ್ಧೆ ಆಗಬಾರ್ದು. ಅದು ನಿಮ್ಮನ್ನೇ ಕೊಲ್ಲುತ್ತೆ. ಯಾರ ಮಾತನ್ನು ಕೇಳ್ತಿಲ್ಲ ಅಂದರೆ ಮಾತು ಕೇಳೋ ಒಂದು ದಿನ ಬರುತ್ತೆ, ಆವಾಗ ಬುದ್ಧಿ ಕಲೀಲಿ. ಆದರೆ ನಾನು ಹೇಳೋದು, ನೀನು ಸಂಪಾದಿಸಿರೋ ಒಂದೊಂದು ರೂಪಾಯಿ ಕೂಡ ಬಹಳ ಕಷ್ಟಪಟ್ಟು ಸಂಪಾದಿಸಿದ್ದೀಯಮ್ಮ. ನಿನ್ನ ಒಂದೊಂದು ರೂಪಾಯಿ, ಒಂದೊಂದು ಚಿಕ್ಕ ಪುಟ್ಟ ಆಸ್ತಿಯಿಂದ ಹಿಡಿದು ನಿನ್ನ ಪ್ರತಿಯೊಂದು ತುತ್ತು ಯೋಗ್ಯರಿಗೆ ಕೊಡು. ನಾನು ಯಾಕಂದರೆ ನೀನು ಇಲ್ಲಿವರೆಗೂ ಕಣ್ಣೀರು ಒರೆಸ್ಕೊಂಡು ಗಟ್ಟಿಯಾಗಿ ಇಲ್ಲಿವರೆಗೂ ಸಹಿಸಿದ್ದೀನಿ, ಇನ್ಮೇಲೆ ನನ್ನ ಕೈಯಲ್ಲಿ ಆಗಲ್ಲ. ಆ್ಯಂಡ್ ಇಂಥ ಮಕ್ಕಳು ನನಗೆ ಬೇಡವೇ ಬೇಡ ಅನ್ನೋ ಮಟ್ಟಕ್ಕೆ ನೀನು ನಿಂತ್ಕೊಂಡ್ರೆ ಅವರು ಬುದ್ಧಿ ಕಲಿತಾರೆ. ಆಮೇಲೆ ನಿನ್ನ ಮಕ್ಕಳು ಅಂತ ಅಪ್ಕೋ, ಬೇಕಾದ್ರೆ ಪರವಾಗಿಲ್ಲ. ನೀನು ಹೋಗ್ಬೇಡಮ್ಮ, ನೀನ್ ಯಾಕೆ ಹೋಗ್ತೀಯಾ? ಅದೇ ನೀನು ಮಾಡ್ತಾ ಇರೋ ತಪ್ಪು. ಬಹುಶಃ ಅಂಥವರಿಗೆ ಬಹಳ ದೊಡ್ಡ ಶಿಕ್ಷೆ ನೀವು ನಿರ್ಲಕ್ಷ್ಯ ವಹಿಸೋದು, ನೀವು ಮೌನವಾಗಿರೋದಷ್ಟೇ. ಆ್ಯಂಡ್ ನೀವೇನು ಪ್ರತಿಕ್ರಿಯಿಸಬೇಡಿ. ಆ್ಯಂಡ್ ನಾನು ಹೇಳೋದು, ಇವತ್ತಿಂದ ನಿಮ್ಮ ವರ್ತನೆ ಬದಲಾಗಲಿ. ಆ್ಯಂಡ್ ಎಲ್ಲವೂ ಯಾಕಂದರೆ ಇರೋ ಚಿಕ್ಕ ಪುಟ್ಟ ಆಸ್ತಿ ಕೂಡ ನಿಮ್ಮ ಹೆಸರಲ್ಲೇ ಇದೆ, ಹೌದಲ್ವಾ? ನಾನು ಹೇಳೋದು, ಅವ್ರಿಗೆ ಕೊಡ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಾನು ಪ್ರತಿ ಸಾರಿ ಹೇಳ್ತೀನಿ, ಅವರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಅನ್ನೋದು ಒಂದು ಬಿಟ್ಟರೆ ಅವರು ನೀವು ಕೇಳ್ದಂಗೆ ಅಥವಾ ನೀವು ಅಂದ್ಕೊಂಡಂಗೆ ಇರ್ತಾರೆ ಅನ್ನೋದು ಸುಳ್ಳು. ಹೌದು, ಬಾಲ್ಯದಲ್ಲಿ ನಾವು ಕೊಟ್ಟ ಸಂಸ್ಕಾರ ಗಟ್ಟಿಯಾಗಿದ್ದರೆ ಖಂಡಿತ ನಾವು ಸಾಯೋವರೆಗೂ ಎತ್ತವರನ್ನು ದೇವರು ಅಂದುಕೊಂಡೇ ಮಕ್ಕಳು ಬದುಕ್ತಾರೆ. ಬಾಲ್ಯದಲ್ಲಿ ಸಂಸ್ಕಾರದ ಕೊರತೆ ಆದರೆ ಅದೇ ಹೇಳ್ತಾರಲ್ಲ, ಇವ್ರು ನಮ್ಮ ಮಕ್ಕಳ ಅಂತ ಯಾವತ್ತೋ ಒಂದು ದಿವಸದ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡಬೇಕಾಗುತ್ತೆ. ಇವತ್ತು ನಿನ್ನ ಪರಿಸ್ಥಿತಿನೂ ಹಾಗೆ ಬಂದಿದೆ. ನೀನು ಸಾಯೋ ನಿರ್ಧಾರ ಮಾಡಬಾರ್ದು. ನನ್ನ ಆಸೆ ಇಷ್ಟೇ, ನಿನಗೇನು ದುಃಖ ಆಗುತ್ತೆ ತಾಯಿ, ವಾರಕ್ಕೊಮ್ಮೆ ಫೋನ್ ಮಾಡು, ಮಾತಾಡು. ಆದರೆ ನೀನೇನು, ಹೌದು ನಾನು ಬಾಗಲಕೋಟೆಯಿಂದ ಯಾಕೆ ಹೇಳಿದೆ ಅಂದರೆ, ನೀನು ಇನ್ನೂ ಇಲ್ಲ ಸರ್ ನನಗೇನಾದರೂ ಮಾಡಿ ಇವರಿಗೆ ಒಂದು ಶಿಕ್ಷೆ ಆಗೋ ಥರ, ಇವರಿಗೆ ನಾನು ಇನ್ನೂ ಯಾರ ಹತ್ರ ದೊಡ್ಡವ್ರ ಹತ್ರ ತಿಳಿಸಿ ಹೇಳೋ ಥರ ನಾನು ಬಾಗಲಕೋಟೆಯಿಂದ ಯಾಕೆ ಹೇಳಿದೆ ಅಂದರೆ, ನಿನ್ನ ಪ್ರಾಣಕ್ಕೆ ಆತಂಕ ಬರುತ್ತೆ ಅನ್ನೋ ಮಟ್ಟಕ್ಕೆ ಹೋದರೆ ಖಂಡಿತ ಹೇಳು ತಾಯಿ. ಏನಮ್ಮ? ದಯವಿಟ್ಟು ಬೇಡ ತಾಯಿ,
ಯಾಕಂದರೆ ನಿನ್ನ ಮೊಮ್ಮಕ್ಕಳಿಂದ ಹಿಡಿದು ನಿನ್ನ ಮಗಳಿಂದ ಭಗವಂತನೇ ನಿನ್ನ ಪ್ರಾಣವನ್ನು ಗೊತ್ತಿಲ್ಲ, ನಾಳೆನೇ ಹೋಗ್ಬೋದು, ಮಕ್ಕಳೇ ತೆಗಿಬೇಕು ಅಂತ ಏನಿಲ್ವಲ್ಲ. ಅದು ಬಂದಾಗ ಹೆಂಗೆ ಬೇಕಾದರೂ ಹೋಗುತ್ತಲ್ವಮ್ಮ. ಬಟ್ ಬಲವಂತವಾಗಿ ತೆಗೆದುಕೊಳ್ಳೋದಿದೆಯಲ್ಲ, ಪರವಾಗಿಲ್ಲ. ನಾನೊಂದು ದಿವಸ ಯಾವುದೋ ಮಠಕ್ಕೆ ಹೋಗಿ ಇಲ್ಲಿ ಗುರುಗಳು ಹೇಳ್ತಾ ಇದ್ರು, ಮೊದಲನೇ ಸಾರಿ ಮಾತಾಡ್ತಿದ್ರು ಒಬ್ಬರು ಗುರುಲಿಂಗ ಸ್ವಾಮಿಗಳು, ಕೇಳಿಸ್ಕೊಂಡ್ರ? ಯಾರಾದರೂ ಇರಲಿ ನಮ್ಮ ಮಠಕ್ಕೆ ಬಂದು ನಾವಿದ್ದೀವಿ ಗುರುಗಳೇ, ನಾವಿದ್ದೀವಿ ಸೋನು ಸರ್ ಅಂತ ಹೇಳಿದ್ರು. ಅಂಥ ಮಠಗಳು 100 ಇದ್ದಾವಮ್ಮ. ನಿಮ್ಮ ಬದುಕನ್ನು ಅಲ್ಲಿ ಹೋಗಿ ಕಳೀರಿ, ಸೇವೆ ಮಾಡಿ. ಯಾರು ಕೂಡ ಮಾತಾಡಂಗಿಲ್ರಿ. ಅವ್ರು ಅಲ್ಲಿ ಹಚ್ತಾರ, ಇಲ್ಲಿ ಹಚ್ತಾರ, ಅಲ್ಲಿ ಹೋಗ್ತಾರ, ಇಲ್ಲಿ ಹೋಗ್ತಾರ, ತಿಳ್ತಾರ, ಏನ್ ಮಾಡ್ತಾರ ಒಟ್ಟು ಯಾರು ಕೂಡ ಹಚ್ಚಂಗಿಲ್ಲ. ನನಗ್ ಫೋನನ್ನು ಕೊಟ್ಟು, ಫೋನ ಮೊದಲಿತ್ರಿ, ಅದನ್ನ ಒಡದ್ರಿ. ಇರ್ಲಿ, ಅವರ ವಿಚಾರ. ಈಗ ನಮ್ಮ ಅಕ್ಕ ಒಂದ್ ಕೊಡ್ಸ್ಯಾರ್ರಿ, ಆದ್ರ ಅವ್ರಿಗೆ ತೋರ್ಸಿಲ್ರಿ ಇದನ್ನ ಫೋನ್, ತೋರ್ಸಿಲ್ಲ. ಈಗ ಬಟ್ ವಿಚಿತ್ರ ಏನಂದ್ರೆ, ಇದೆಲ್ಲ ಈ 19 ವರ್ಷದ ಮಕ್ಕಳು ಈ ಮಟ್ಟಿಗೆ ಹೋದ್ರು, ಒಂದು ಇಡೀ ಸಮಾಜ, ಒಂದು ಇಡೀ ನಿನ್ನವರು, ಒಂದು ಇಡೀ ನಿನ್ನ ಸಂಬಂಧ, ನಿನ್ನ ಒಡಹುಟ್ಟಿದ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರಲ್ಲ. ಇದು ಎಷ್ಟು ಅಂದರೆ ಅವ್ರು ಏನೂ ಮಾಡ್ಲಿಕ್ಕಾಗಲ್ಲ ನಿಜ. ಬಟ್ ಇಂಥವ್ರಿಗೆ ಎಲ್ಲಿ ಮುರಿಸ್ಬೇಕು ಅಲ್ಲಿ ಮುರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಇವತ್ತಿಗೆ ಧರ್ಮ ಅನ್ನೋದು ಹೀಗೆ ಉಳಿಬೇಕು. ತುಂಬಾ ಅದೇ ಹೇಳ್ತಾ ಇದ್ನಲ್ಲ, ನಿನ್ನೆ ಅಡವಟ್ಟಿಲ್ದೇನೆ ಇದೇನೂ ಆಗಿಲ್ಲ, ಅದು ಬೇರೆ, ನನಗೆ ಗೊತ್ತು. ಯಾಕಂದರೆ ನಿನ್ನ ಒಳ್ಳೆಯತನ ಅಯೋಗ್ಯರಿಗೆ ಸಿಗ್ತಾ ಇದೆ ಅಂತ ನಿನಗೆ ಒಂಚೂರು ಅನ್ನಿಸ್ತೇ ಹೋದರೆ ನೀನು ಇನ್ನೂ ಅನುಭವಿಸ್ತೀಯ. ಅವ್ರು ಹೇಳಿದ್ರು ಸರ್, ಬಟ್ ನಾನೇನ ಬೇಡ ಅಂದೆ. ನಾಳೆ ಅವರು ಎಷ್ಟು ಘೋರವಾದ ನರಕ ಅನುಭವಿಸ್ತಾರೆ ಅಂದರೆ ಅದು ನಿಮ್ಮಂಥವರಿಂದ. ನನ್ನ ಮಗ ಕೊಲೆ ಮಾಡಿ ಬಂದರೂ ಅವನನ್ನು ದಯವಿಟ್ಟು ಶಿಕ್ಷೆ ಕೊಡಬೇಡಿ ಅಂತ ಹೇಳುವಷ್ಟು ತಾಯಿದಿರು ಎಲ್ಲಿವರೆಗೂ ಈ ಜಗತ್ತಲ್ಲಿ ಇರ್ತಾರೆ, ಅಲ್ಲಿವರೆಗೂ ಅಂಥ ಕೊಲೆಗಾರರು ಬೆಳೀತಾನೆ ಇರ್ತಾರೆ. ನಿನಗನ್ನಿಸ್ತಾ ಇಲ್ಲ ನನ್ನ ಮಕ್ಕಳು ಅಯೋಗ್ಯರು, ಇವ್ರಿಗೆ ಏನು ಶಿಕ್ಷೆ ಕೊಟ್ಟರು? ನಿನ್ನ ವಿಚಾರ ಅಲ್ಲಿ ಅಮ್ಮ. ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ. ಮನ್ಯಾಗ ಮಾತ್ರ, ಹೊರಗ್ ಮಾತ್ರ ಒಂದ್ 5 ವರ್ಷದ ಹುಡುಗನ ಹಿಡ್ಕೊಂಡ್ ಎಲ್ಲರಿಗೂ ಅಂತಾರ. ಆದ್ರ ಒಬ್ಬರಿಗೆ ಸರ್ದ್ಕೊಂಡ್ರ ಅನ್ನಂಗಿಲ್ಲ. ಎಲ್ಲಾರ್ಗಿ ಯಾರು ಏನ್ ಹೇಳ್ತಾರ ತಲೆ ಬಗಸ್ಕೊಂಡ್ ಮಾಡ್ತಾರ್ರಿ. ಯಾರು ಹೇಳಿದ್ರು ಮನಿಗ್ ಬಂದ್ರ ಊರಿನ ನುಂಗ್ಲಿ ಖಾರ ನುಂಗ್ಲಿ ಏನ್ ಮಾಡ್ಲಿ, ಮನಿಗ್ ಬಂದ್ರ ಮನ್ಯಾಗ ಅಷ್ಟೇ ರೀ. ಹೊರಗ್ ಆದ್ರ ಮಾತು ಒಳ್ಳೆಯವ್ರ, ಹೊರಗ್ ಆದ್ರ ಏನ್ ಹುಡುಗರು ಬಾಳ ಚಲೋ ಹುಡುಗರು ಅಂತ ಗೊತ್ತಾಯ್ತಮ್ಮ. ಅವ್ರನ್ನವರು ನಾವು ಸರಿ ಅಂತ ತೋರಿಸ್ಕೊಳ್ಳಿಕ್ಕೆ ಮುಖವಾಡ ಹಾಕೊಂಡಿರ್ಬೋದು. ಬಟ್ ಎನಿವೆ, ನಾನು ಈ ಸಮಯದಲ್ಲಿ ಹೇಳೋದು, ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಸ್ವಲ್ಪ ತಾಳ್ಮೆಯಿಂದ ಇರಿ, ಪ್ರಾಣ ತಕ್ಕೊಳ್ಳೋ ಹಂತಕ್ಕೆ ಹೋಗಬೇಡಿ. ಆ್ಯಂಡ್ ಅದಾಗೆ ಸರಿ ಹೋಗುತ್ತೋ, ನಿಮ್ಮಿಂದ ಅಂತೂ ಅದು ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದಾಗೆ ಸರಿ ಹೋಗೋವರೆಗೂ ನಾವು ಕಾಯೋದು ಅನ್ನೋದಕ್ಕಿಂತ, ನಾನು ಒಂದು ಮಾತು ಇನ್ನೊಂಚೂರು ಮುಂದೆ ಹೋಗಿ ತೀರಾ ಆಳವಾಗಿ ಹೇಳೋದಾದರೆ, ನೀನು ಅವರು ಸರಿ ಹೋಗ್ತಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಆಸೆ ಬಿಡು. ಹಾಗೂ ಸರಿ ಹೋದರೆ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದು ಬೇಡ, ಯೋಗ್ಯರಾಗಿ ಬದುಕಲಿ. ಯಾಕಂದರೆ ನಿನ್ನ ಒಂದು ತಾಯಿಯಾದ ಹೆಣ್ಣಿಗೆ ನಿನಗೆ ಗೌರವ ಕೊಡ್ತಿಲ್ಲ ಅಂದರೆ ಇನ್ನು ಕಟ್ಕೊಂಡವಳ ಗತಿ ಏನಾಗಬೇಕು? ಶುರುವಿನಲ್ಲಿ ಏನಮ್ಮ ಅದೇ ಹೇಳ್ತಾ ಇದ್ದೀನಲ್ವಾ, ಇಂಥ ಮಕ್ಕಳು ಯಾವ ಮನೆಯಲ್ಲೂ ಜನಿಸ್ತೇ ಇರಲಿ. ಆ್ಯಂಡ್ ಅವರೆಷ್ಟೇ ಮುದ್ದಾಗಿದ್ರು, ನಾನು ಇವತ್ತಿಗೂ ಕ್ಷಮಿಸ್ತೇ ಇರೋದು ಹೆತ್ತವ್ರ ಮೇಲೆ. ನಿಮ್ಮ ದುಃಖಗಳು ಏನೇ ಇರಲಿ, ಆದರೆ ಕೈ ಮಾಡೋ ಹಂತಕ್ಕೆ ಹೋಗಬಾರ್ದು. ಎತ್ತೋರ ಮೇಲಲ್ಲ, ಯಾರ ಮೇಲೂ ಅಷ್ಟೇ. ಹಾಗಾಗಿ ಒಂದು ಗಂಡ ಸತ್ತು ದುಃಖದಲ್ಲಿ ಎಲ್ಲ ಹೊರಗಿನ ಕಷ್ಟಗಳನ್ನು ಸಹಿಸಿಕೊಂಡು ಸಾಕ್ತಾ ಇದ್ದಾಳೆ ನನ್ನ ತಾಯಿ ಅನ್ನೋ ಒಂದು ಕನಿಷ್ಠ ಮಾನವೀಯತೆ ಬರೆದ ಹಾಗೆ ಅವ್ರು ಬೆಳೆದಿದ್ದಾರೆ ಅನ್ನೋದು ವಿಪರ್ಯಾಸ. ಬಡೀನಿಮೆ ತಾಯಿ, ಧೈರ್ಯವಾಗಿರು. ನಿನಗೆ ಯಾವಾಗ ಏನು ಹೇಳಬೇಕಂದ್ರೂ ನಾವಿದ್ದೀವಿ ತಾಯಿ, ಹೇಳ್ಕೊ. ನಿನ್ನ ದುಃಖವನ್ನು ನಾನು ಕೇಳಿ ಎಷ್ಟು ನಿಮಗೆ ಸಾಂತ್ವನ ಹೇಳ್ಬೋದು ಹೇಳ್ತೀನಿ. ಆದರೆ ನೀವು ಬದುಕಿರಬೇಕು. ಅವರು ಹೊಡೆದಂಗೆ ಹೊಡೆಸ್ಕೊಂಡು ಬೈಕೊಳ್ಳಿ, ಅವ್ರ ಬಾಯನ್ನು ನೀವು ಮುಚ್ಚೋಕ್ಕಾಗಲ್ಲ. ಬಟ್ ಒಡೆಯೋ ಮಟ್ಟಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಓಕೆ, ಒಂದು ಹಂತಕ್ಕೆ ಯಾರಿಗಾದರೂ ಹೇಳಿ ಇವರಿಗೆ ಸರಿಯಾಗಿ ಪಾಠ ಕಲಿಸ್ಲಿಕ್ಕೆ ಸಾಧ್ಯ ಆದರೆ ಒಬ್ಬ ತಾಯಿಯಾಗಿ ನೀವು ಅದನ್ನು ಮಾಡಿ. ಯಾಕಂದರೆ ನೀವು ಹಂಗೆ ಮಾಡಿದ್ರೆ ಅವ್ರು ಅಟ್ಲೀಸ್ಟ್ ಮುಂದಾದರೂ ಉದ್ಧಾರ ಆಗ್ತಾರೆ. ಈಗ ನೀವು ಮತ್ತೆ ಅದೇ ಅಯ್ಯೋ ನನ್ನ ಮಕ್ಕಳು ಅಂತ ಹೋದರೆ ನಾಳೆ ಅವ್ರು ಹಾಳಾಗ್ಲಿಕ್ಕೆ ನೀನೇ ಕಾರಣ ಆಗ್ತೀಯಮ್ಮ. ನಿನ್ನವ್ರು ನೋಡ್ಕೊಳ್ಳಿ ಬಿಡಲಿ, ನಿನಗೆ ದಾರಿ ಬೇರೆ ಇದೆ. ಆದರೆ ಈಗ ನೀನು ಅವರಿಗೆ ಸರಿಯಾಗಿ ಎಲ್ಲಿ ಮುರಿಸ್ಬೇಕು ಅಲ್ಲಿ ಮುರಿಸ್ದೇ ಹೋದರೆ ನನ್ನ ಮಕ್ಕಳು ಓದ್ತವ್ರೆ ಪಾಪ, ನೋ, ನೀವು ಕೊಡೋ ಶಿಕ್ಷೆ ಅವರಿಗೆ ತೋರಿಸೋ ದಯೆ. ಯಾಕಂದರೆ
ಅಯ್ಯೋ ಪಾಪ ಅನ್ನೋದು ಮಾತ್ರ ದಯೆ ಅಲ್ಲ, ಕೆಲವೊಮ್ಮೆ ಶಿಕ್ಷೆ ಕೊಡುವುದು ದಯೆನೇ ಅಂತೆ. ಯಾಕಂದರೆ ಈಗ ಶಿಕ್ಷೆ ಕೊಟ್ಟರೆ ಮುಂದಾದ್ರೂ ಬದಲಾಗ್ತಾರಲ್ವಾ. ಹ್ಞೂ. ಹಾಗಾಗಿ ಸ್ವಲ್ಪ ಕಠೋರತೆಯನ್ನು ತೋರು. ಆ್ಯಂಡ್ ಎಲ್ಲವೂ ನಿನ್ನ ಹೆಸರಲ್ಲಿರೋದ್ರಿಂದ ನೀನು ಸ್ವಲ್ಪ ಸರಿಯಾಗಿ ಕೊಡುವಿ ನಿಂತುಕೊಂಡ್ರೆ ಅವ್ರೇನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಆ್ಯಂಡ್ ಮಕ್ಕಳ ವಿರುದ್ಧ ಹಿಂಗೆ ಮಾಡಬೇಕು ಅನ್ನೋದೇ ವಿಪರ್ಯಾಸ. ಅಥವಾ ಒಂದು ತಾಯಿಯಾದವಳು ಮಕ್ಕಳ ವಿರುದ್ಧ ಹೋರಾಡೋ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು ಅದು. ಯಾಕಂದರೆ ಹೊರಗಡೆ ಶತ್ರುಗಳ ಬಗ್ಗೆ ಹೋರಾಟ ಮಾಡೋದು ಅದು ಬೇರೆ. ಬಟ್ ಮಕ್ಕಳು ನನಗೆ ದ್ರೋಹ ಮಾಡ್ತಿದ್ದಾರೆ, ಮಕ್ಕಳು ನನಗೆ ಹೊಡಿತಿದ್ದಾರೆ ಅಂತ ಒಂದು ತಾಯಿ ಎಲ್ಲೋ ಹೋಗಿ ಕಣ್ಣೀರು ಹಾಕೋದಿದೆಯಲ್ಲ, ಎಲ್ಲೋ ಹೊರಗಡೆಯವರು ಹೊಡೆದ್ರು ಅಂತ ಮಕ್ಕಳು ಮುಂದೆ ಬಂದು ಹೇಳೋದು ಅದೊಂಥರ. ಬಟ್ ಮಕ್ಕಳೇ ಹೊಡೆದ್ರು ಅಂತ ಎಲ್ಲೋ ಹೋಗಿ ಹೇಳೋದು ಇರಲಿ. ಮಂದಿ ಮುಂದೆ ಹೇಳಿದ್ರ ನಂದ ಇದಾಕತ್ತೇಳಿ ಅಧ್ಯಕ್ಷ ಯಾರ ಮುಂದೆ ಹೇಳಾಗಿಲ್ರಿ, ಎಲ್ಲ ಬಡಿಸೋದು ಮಾತಾಡಿ ಮನ್ಯಾಗ ಮಾಡುದು ಅಲ್ಲೇ ತಗೊಂಡು. ಅದೇ ಗೊತ್ತಾಯ್ತಲ್ಲ, ಹೊರಗಡೆಯವ್ರು ಹೆಂಗೆ. ನಾನು ಹೇಳೋದಿಷ್ಟೇ ಅಮ್ಮ, ಯಾರು ಏನು ಬಂದು ನ್ಯಾಯ ಹೇಳಿದ್ರು ನೀನು ಇಲ್ಲಿವರೆಗೂ ಬದಲಾಗೋದಿಲ್ಲ. ನೀನು ಇಲ್ಲಿವರೆಗೂ ನಿನ್ನ ಪ್ರೀತಿಯನ್ನು ಕುರುಡು ಮಾಡ್ಕೊಳ್ತೀಯ. ನೀನು ಇಲ್ಲಿವರೆಗೂ ಇವರು ಅಯೋಗ್ಯರ ಥರ ಬದುಕನ್ನು ಹಾಳು ಮಾಡ್ಕೊಳ್ತಿದ್ದಾರೆ, ಒಂದು ತಾಯಿಯನ್ನೇ ಗೌರವಿಸಿದವರು ಮುಂದೆ ಎಷ್ಟು ಅನಾಥವಾಗಿ ನರಕ ನೋಡ್ಬೋದು ಅಂದ್ಕೊಂಡು ಈಗ ನೀನು ಅವರನ್ನು ಕಠೋರವಾಗಿ ಮನೇಲಿ ನಾನು ಅಡುಗೆನೂ ಮಾಡಲ್ಲ, ನನ್ನ ಪಾಡಿಗೆ ನಾನು ಬದುಕ್ತೀನಿ, ನಿಮ್ಮ ಒಂದು ಆಸ್ತಿನೂ ಕೊಡಲ್ಲ, ಅದು ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅನ್ನೋ ಮಟ್ಟಿಗೆ ನಿಂತ್ಕೊಳ್ಳಿ. ಆ್ಯಂಡ್ ಅದೇನು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನೀವು ಈ ಮಟ್ಟಕ್ಕೆ ಕಠೋರತೆಯನ್ನು ತೋರೋದಿಲ್ಲ, ನನ್ನ ಮಕ್ಕಳು ಅಂತ ಸುಮ್ಮನೆ ಆಗ್ತೀಯ, ನನ್ನ ಮಾತು ನಿನ್ನನ್ನು ಕಾಪಾಡಲ್ಲ ತಾಯಿ. ಅರ್ಥ ಮಾಡ್ಕೋ, ಆರೋಗ್ಯ ಕಾಪಾಡ್ಕೋ. ಯಾಕಂದರೆ ಈಗ ನೀನು ಕೊರಗಿ ಆರೋಗ್ಯ ಕೆಡಿಸ್ಕೊಂಡ್ರೆ ಇವರು ಮೊದಲೇ ಹಿಂಗೆ ಒಡೆಯೋ ಮಟ್ಟಕ್ಕಿದ್ದಾರೆ. ಮಗಳಲ್ಲ, ಯಾರೂ ನೋಡ್ಕೊಳ್ಳಲ್ಲ ಕಡೆ. ಬಟ್ ನಿನ್ನ ಮಗಳು ಅಳಿಯರನ್ನು ವಿಶ್ವಾಸಕ್ಕೆ ತಗೋ. ಆ್ಯಂಡ್ ಅವ್ರನ್ನ ಚೆನ್ನಾಗಿ ಹತ್ರದಲ್ಲಿ ಇಟ್ಕೊಂಡು ಹೇಗೋ ಸ್ವಲ್ಪ ಬುದ್ಧಿವಂತಳಾಗಿ ಬದುಕು ತಾಯಿ. ಬಟ್ ಮಕ್ಕಳ ಬಗ್ಗೆ ಅವರಣೆ ಬರ, ಅವ್ರು ಮಾಡಿದ್ದನ್ನು ಅವ್ರು ಅನುಭವಿಸಲೇಬೇಕು. ತಾಯಿ ಒಳ್ಳೆಯವಳು ಅಂದ ಮಾತ್ರಕ್ಕೆ ಮಕ್ಕಳ ಕೊಲೆಗಾರ ಮಗನನ್ನು ತಾಯಿ ಕಾಪಾಡಲಿಕ್ಕಾಗಲ್ಲ. ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸಬೇಕು. ಸುತ್ತಿ ಬಳಸಿ ಅದು ನಮ್ಮ ಹತ್ರನೇ ಬರುತ್ತೆ. ಹೇಗೆ ನೀವು ನಿಮ್ಮ ಮಕ್ಕಳಿಗೆ ಯಾವ ಸಲುಗೆಯನ್ನು ಕೊಡಬಾರ್ದಿತ್ತು ಅದನ್ನು ಕೊಟ್ರಿ, ಅದು ಸುತ್ತಿ ಬಳಸಿ ನಿಮ್ಮ ಹತ್ರನೇ ಬಂತು. ಈಗ ಇವ್ರು ಹಿಂಗೆ ಮಾಡ್ತಿದ್ದಾರೆ, ನಾಳೆ ಒಂದಿನ ಇವ್ರಿಗೂ ಮದುವೆ ಆಗುತ್ತೆ, ಇವ್ರಿಗೂ ಮಕ್ಕಳಾಗುತ್ತೆ, ಅನುಭವಿಸ್ತಾರೆ. ತುಂಬ ಸ್ವಲ್ಪ ಸಮಯ ಹಿಡಿಬೋದು ಅಷ್ಟೇ ಅಮ್ಮ. ನಾ ಏನ್ ಪಾಪ ಮಾಡಿನ ಒಂದು ಇದು ಆತದ್ರಿ ನನಗೆ. ನೀವು ಪಾಪ ನೀವೇ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮಿಂದ ಏನು ತಪ್ಪಾಯಿತು. ನಾನು ಎಲ್ಲವನ್ನು ಬಿಡಿಸಿ ಹೇಳಿದ್ದೀನಿ. ಹೌದು, ನಾನು ಸ್ವಲ್ಪ ಎಲ್ಲಿ ಮುರಿಬೇಕಿತ್ತು ಅಲ್ಲಿ ಮುರಿದಿಲ್ಲ ಬಾಲ್ಯದಲ್ಲಿ. ಆ್ಯಂಡ್ ಅದಕ್ಕೂ ಮೀರಿ ಹೊರ್ಗನವ್ರ ಮಾತು ಕೇಳ್ಕೊಂಡು ಬಂದು ಮನೇಲಿ ಕೆಟ್ಟದಾಗಿ ಬೈಯೋವಷ್ಟು ಸ್ವತಂತ್ರ ಕೊಟ್ಬಿಟ್ನಲ್ಲ ನಾನು. ಆ್ಯಂಡ್ ಈಗಲೂ ಮಿಂಚಿಲ್ಲ ತಾಯಿ ಕಾಲ. ಒಂದು 4 ಜನ ದೊಡ್ಡವ್ರಿಗೆ ಹೇಳಿ ಆ ಮನೇಲಿ ಇದ್ದರೂ ಎಲ್ಲೋ ಹೋಗ್ಬಿಡ್ಲಿ ಪರವಾಗಿಲ್ಲ. ಆದರೆ ಯಾರ ಹೇಳಕ್ ಬಂದ್ರಂದ್ರ ಆ ಮಗ ಯಾಕೆ ಬಂದಿದ್ದನ್ನು ಅಂತಕ್ ಬಂದಾರ್ರಿ ಅವರು. ಇರಲಿ, ನಾನು ಹೇಳೋದು ನಿನ್ನ ದಾರಿ ನೀನು ನೋಡ್ಕೊಳಮ್ಮ, ಆರೋಗ್ಯ ಕಾಪಾಡ್ಕೊ. ಆ್ಯಂಡ್ ಇಲ್ಲಿ ಬೇರೆ ದಾರಿ ಇಲ್ಲ. ಒಂದು, ನಿನಗಿರೋ ಶಕ್ತಿಯನ್ನು ನೀನು ಬಳಸಬೇಕು. ಆಸ್ತಿ ನಿನ್ನ ಹೆಸರಾಗಿದೆ. ಆ್ಯಂಡ್ ನೀನೊಬ್ಳು ತಾಯಿ, ನಿನ್ನಿಂದ ಬಂದಿರೋ ಅವ್ರಿಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ, ದೌಲತ್ ಇರಬೇಕಾದ್ರೆ ನೀನು ದೌಲತ್ ತೋರಿಸ್ಬೇಡ, ಮೌನವಾಗಿ ನಿನ್ನ ಶಕ್ತಿ ನೀನು ತೋರಿಸು. ನೀನು ಒಂದು ಕ್ಷಣ ನನ್ನ ಮಕ್ಕಳು ಇವರು ಅಲ್ಲ ಅಂತ ಒಂದು ಮರೆತು ಬಿಟ್ಟರೆ ಅವರೇ ಉದ್ಧಾರ ಆಗ್ತಾರೆ. ಎಲ್ಲಿವರೆಗೂ ನೀನು ಅವರು ಕೊಲೆ ಮಾಡಿ ಬಂದರು, ಅಯ್ಯೋ ಬಾರಪ್ಪ ಊಟ ಮಾಡಿ ಬರ್ರೋ, ಕೊಲೆ ಮಾಡಿದ್ರಾ, ಅಯ್ಯೋ ಮುಂದಿನ ಸರಿ ಹಂಗೆ ಮಾಡಬೇಡಿ ಕೊಂಡ್ರು, ಬರ್ರಪ್ಪ ಊಟ ಮಾಡಿ, ಎಲ್ಲಿವರೆಗೂ ಇಂಥ ತಾಯಿದೀರಿ ಇಡ್ತೀರಾ, ಈ ಜಗತ್ತು ನಿಮ್ಮಂಥವರಿಂದಲೇ ಅರ್ಧ ಅಧರ್ಮ ತಾಂಡವವಾಡುತ್ತೆ. ನಿಮ್ಮ ಕ್ಷಮೆ ಇದೆಯಲ್ಲ, ನಿಮ್ಮ ಒಳ್ಳೆತನ ಇದೆಯಲ್ಲ, ಅಯೋಗ್ಯರಿಗೆ ತೋರಿಸ್ತಾ ಇದ್ದೀರಾ ಅನ್ನೋದು ನೀವೆಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಭಗವಂತನ ದೃಷ್ಟಿಯಲ್ಲಿ ನಿಮ್ಮ ಮಕ್ಕಳಿಗಿಂತ ನೀವೇ ಅತ್ಯಂತ ಕೆಟ್ಟ ಪಾಪಿಗಳು. ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಬಟ್ ಈ ಕ್ಷಣಕ್ಕೂ ಕೂಡ ನಾನು ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಸರ್. ನಾನು ಬುದ್ಧಿ ಕಲಿಸೋದು ನನಗೇನು ಮಾಡಿದ್ರು ಅಂತ ಅಲ್ಲ, ಇದೇ ಮುಂದುವರೆದು ಅವ್ರ ಬದುಕು ಹಾಳಾಗಬಾರ್ದು ಅಂತ ಈಗ ನಾನು ಅವ್ರನ್ನ ಸರಿ ಮಾಡೇ ಮಾಡ್ತೀನಿ. ಅವ್ರಾಗಲಿಲ್ವ ನಾನು ಯಾವ ಆಸ್ತಿಯನ್ನು ಅವ್ರಿಗೆ ಕೊಡೋದಿಲ್ಲ ಅಂತ ನೀನು ಹಠ ಹಿಡಿದು ಎಲ್ಲ ಹೋಗಿ ಬದುಕು. ಆ್ಯಂಡ್ ಏನೂ ಮಾಡ್ಲಿಕ್ಕಾಗಲ್ಲಮ್ಮ. ಅಯ್ಯೋ ಸರ್ ನಾನು ಏನು ಪಾಪ ಮಾಡಿದ್ದೀನಿ ಸರ್, ಅವರೆಲ್ಲ ಚೆನ್ನಾಗಿದ್ದಾರೆ, ಅದು ಅವ್ರ ಬದುಕಮ್ಮ. ಈಗ ನಾನು ಅಷ್ಟೇ ತಾಯಿ, ನನ್ನ ಬದುಕು ನಾನಿಲ್ಲಿ ಮಾತಾಡ್ತಿದ್ದೀನಿ, ನಾನೇನೋ ಒಂದಷ್ಟು ತಿಳ್ಕೊಂಡಿದ್ದೀನಿ, ನಾನೇನೋ ಭಗವಂತ ಶಾರದೆ ಒಂದು ಚೂರು ಶಕ್ತಿ ಕೊಟ್ಟಿದ್ದಾಳೆ, ಅದ್ರ ಹೊರತಾಗ ನನಗೂ ಕಷ್ಟ ಇದ್ದಾವಮ್ಮ.
ನನಗಿಂತ ಚೆನ್ನಾಗಿರೋರು ಇದ್ದಾರೆ, ಅಯ್ಯೋ ಅವ್ರಂಗೆ ಹಾಕಿಲ್ಲ ನನ್ನ ಬದುಕು, ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ ಅಂದ್ಕೊಂಡ್ರೆ ಅದಕ್ಕೆ ಅರ್ಥ ಇದೆಯಾ? ನಮ್ಮ ಪಾಲಿಗೆ ಬಂದು ನಾವು ಅನುಭವಿಸ್ಬೇಕಲ್ವಾ? ಒಟ್ ಎಲ್ಲರೂ ಹಿಂಗ ಮಾಡ್ಕೊತ ಬಂದ್ರಿ. ಒಬ್ಬರು ನಮ್ ಕಿಸಿಂದ ದೊಡ್ಡವನ್ ಮಗ ಅಂತೇಳಿ ಅಂದ ಬಂದ್ ಇದು ಮಾಡಿದ್ರಿ. ಆಸ್ರಿ ಬರಾನ ನಾವ್ ಇಲ್ಲಿ ಬಂದ್ ಕೂಡ್ಲೇನ ನಮ್ ದೊಡ್ಡವನ್ ಕೊಟ್ಟಿವ್ರಿ ಇಲ್ಲಿ, ನಮ್ಮ ಅವ್ವನ ಹಾಕದಾಳ್ರಿ ಇಲ್ಲಿ ಅದಂತ್ಲೇನ ಬಂದ್ ಇಲ್ಲೇ ಆಸ್ತಿನೂ ಅಲ್ಲೇ ತಗೊಂಡಿದೀವಿ. ಅವ್ರ ಹೊಟ್ಟೆಗ್ ಬಂದ ಅದು ನಿತ್ಯವ್ರಿ ನಿತ್ ಹಂಗ ತಿಂಗದ್ ಮಾಡಿ ಅವ್ ಆಗಟ್ ಒಂದ್ ಸ್ವಲ್ಪ ನೋಡ್ದಂಗ್ ಮಾಡಿದ್ರಿ. ನೋಡ್ದಂಗ್ ಮಾಡಿ ಆಮ್ಯಾಗ 1 ಲಕ್ಷ ರೂಪಾಯಿ ನನ್ನ ಅಂತೇಳಿ ಇಸ್ಕೊಂಡ್ ಕಿಸಿಂದ ಈಗ ಹೊಡ್ಮಳಿ ಕೊಡಂದ್ರು ಕೊಡಾಕು ತಯಾರಿಲ್ಲ. ವಾಪಸ್ ನಮ್ಮ ಜೋಡಿ ಮಾತಾಡಂಗೂ ಇಲ್ರಿ ಅವ. ಏನು ಹಣೆ ಬರ ತಾಯಿ. ಇರಲಿ, ನಾನು ಹೇಳೋದು ನೀನು ಕಾನೂನಾತ್ಮಕವಾಗಿ ಹೋಗೋದು ಒಳ್ಳೆಯದು. ಇಲ್ಲ ಇದು ಯಾವುದು ಅವ್ರಿಗೆ ಸೇರಿದಂಗೆ ನಿನ್ನ ದಾರಿ ನೀನು ನೋಡ್ಕೊಳಮ್ಮ. ಹಣ ಹೊಡೆಯೋಕೆ ಹೊಡೆಸ್ಕೊಂಡು 100 ವರ್ಷ ಬದುಕೋದಕ್ಕಿಂತ ಇಂಥವ್ರ ವಿರುದ್ಧ ಸ್ವಲ್ಪ ನಿನ್ನ ಕಾಳಿ ರೂಪವನ್ನು ತೋರಿಸ್ದೆ ಹೋದರೆ ಇವ್ರು ಯಾರೂ ಬದಲಾಗಲ್ಲ. ಇರಲಿ, ಅವರು ನಿಮ್ಮ ಮಕ್ಕಳು ಅನ್ನೋ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ಇವತ್ತೇನು ವರ್ತಿಸ್ತಾ ಇದ್ದಾರೋ ನಿನ್ನ ಕಣ್ಣು ಮುಂದೆನೇ ನರಳೋದನ್ನು ನೀನು ನೋಡ್ತೀಯ, ಅದು ಕೂಡ ನಿನಗೊಂದು ಶಿಕ್ಷೆ. ಇದು ಶಾಪ ಅಲ್ಲ, ಆದರೆ ನನ್ನ ಶಕ್ತಿಯಿಂದ ನನ್ನ ಸಾಮರ್ಥ್ಯದಲ್ಲಿ ನಾನು ಹೇಳ್ತೀನಿ, ಇಂಥವ್ರು ಯಾರೊಬ್ಬರೂ ಕೂಡ ಒಂದೊಳ್ಳೆ ನೆಮ್ಮದಿ ಬದುಕನ್ನು ಬದುಕಿಲ್ಲ. ನಾನು ನೋಡಿರೋ ಈ ಜನದಲ್ಲಿ ಅಥವಾ ಈ ಕೌನ್ಸಿಲಿಂಗ್ ವಿಚಾರದಲ್ಲಿ ಇಂಥವರೆಲ್ಲ ಭಾಳ ಕೆಟ್ಟ ಬದುಕನ್ನು ಬದುಕಿ ಕಡೆಗೆ ಬೀದಿಯಲ್ಲಿ ಹೆಣ ಆಗಿಬಿಟ್ರು. ಬಟ್ ಈಗ ನೀನು ಎಚ್ಚೆತ್ತುಕೊಳ್ಳದೆ ಹೋದರೆ, ನಾನು ಹೇಳ್ತೀನಲ್ಲ, ಈಗ ಎಚ್ಚೆತ್ತುಕೊಳ್ಳದೆ ಹೋದರೆ ನಿನ್ನಂಥ ತಾಯಿ ಇರಬಾರ್ದು. ಈಗ ಅವ್ರು ಎಚ್ಚೆತ್ತುಕೊಳ್ಳದೆ ಹೋದರೆ ಅವರಂಥ ಮಕ್ಕಳು ಇರಬಾರ್ದು. ಈಗಲೂ ನನ್ನ ಮಕ್ಕಳು ಅನ್ನೋ ಬಾಂಧವ್ಯ ನಿನ್ನಲ್ಲಿ ಬರುತ್ತೆ ಅಂದರೆ ದೇವರು ಕೂಡ ನಿನ್ನನ್ನು ಕಾಪಾಡಲ್ಲ. ಮಕ್ಕಳ ಅಂತ ಇದು ಇಲ್ಲ, ಸುಮ್ಮನೆ ಮಗಳು ಇದು ಮೊದಲು ಮೋತಿ ನೋಡಿ ಜೀವನ ಮಾಡಕತ್ತೆ. ನಾನು ಏನು ಬೇಡ, ನಿನ್ನ ಮಗಳಿಗೆ ಎಲ್ಲ ಬರಿ, ನಿನ್ನ ಆಶ್ರಮಕ್ಕೂ ಬರಿ, ಯಾರಿಗೋ ಬರಿ, ಅಂದ್ರೆ ಅಟ್ಲೀಸ್ಟ್ ಹೆದರಿಸು, ಆಗಲಾದರೂ ಸರಿ ಹೋಗ್ತಾರೆ. ಅದನ್ನು ಬಿಟ್ಟು ಅಕ್ಕಿನೂ ಖಾಲಿ ಆಗಂಗಿಲ್ಲ, ಮಕ್ಕಳು ಬಡವಾಗಂಗಿಲ್ಲ ಅಂದರೆ ಜೀವನ ಹಂಗೆ ನಡೆಯಲ್ಲಮ್ಮ. ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳ್ಳೇಬೇಕು. ಮನೇಲಿರೋ ಅಕ್ಕಿ ಬಳಸಿ ಅನ್ನ ಮಾಡಿದ್ರೆ ತಾನೇ ಮಕ್ಕಳಿಗೆ ಊಟ, ಮಕ್ಕಳು ದೊಡ್ಡವರಾಗ್ತಾರೆ, ಶಕ್ತಿ ಬರುತ್ತೆ. ಅಕ್ಕಿ ಖಾಲಿ ಆಗಬಾರ್ದು, ಮಕ್ಕಳು ಮಾತ್ರ ಶಕ್ತಿ ಬರಬೇಕು ಅಂದ್ರೆ ಹಂಗೆ ಆಗಲ್ಲ. ಒಂದು ಮಕ್ಕಳು ಸರಿ ಹೋಗಿ ಒಳ್ಳೆ ದಾರಿಗೆ ಬಂದು ಅವರು ಉದ್ಧಾರ ಆಗಬೇಕಂದ್ರೆ ನೀನು ಕಠಿಣ ನಿರ್ಧಾರ ತಗೊಳ್ಳೇಬೇಕು. ಇಲ್ಲ ಮಕ್ಕಳು ಹಂಗೆ ಇದ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿದ್ರು ಸಾಕು ಅನ್ನೋದಾದರೆ ನೀನು ಅಳೋಕೆ ತಯಾರಿರ್ಬೇಕು. ಎಲ್ರಿಗೊಂದಾಗುತ್ತೆ. ಬದುಕು, ಸುಮ್ಮನೆ ಬದುಕು ತಾಯಿ. ದಯವಿಟ್ಟು ನಿಮ್ಗೆ ಅದೇನು ಬೆಂಬಲ ಬೇಕು ಕೇಳಿ ತಾಯಿ, ನಾವಿದ್ದೀವಿ. ಆದರೆ ಯಾರ ಬೆಂಬಲವೂ ಇಲ್ಲದೇನೆ ನಿನ್ನ ಬದುಕನ್ನು ಕಟ್ಕೊಳ್ಳೋ ಶಕ್ತಿ ನಿನಗೆ ಇದ್ದೇ ಇದೆ ತಾಯಿ. ಆದರೆ ನೀನು ಮರ್ತು ಬಿಟ್ಟಿದ್ದೀಯ. ನನ್ನ ಮಕ್ಳಿಗೆ ಮಾಡಿಬಿಟ್ರಲ್ಲ ಅಂತ ಅದ್ಕೊಂಡು ನಿನ್ನ ಶಕ್ತಿ ನೀನು ಮರ್ತು ಬಿಟ್ಟಿದ್ದೀಯ ಅಷ್ಟೇ. ಆಂಜನೇಯನಿಗೂ ಕೂಡ ಅವನ ಶಕ್ತಿ ಗೊತ್ತಿರಲಿಲ್ವಂತೆ. ಸಮುದ್ರ ಯಾರು ಆರೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಜಾಂಬು ಅಂತ ಒಬ್ಬ ಹಿರಿಯ ಇದ್ದ. ಆತ ಆಂಜನೇಯನಿಗೆ ಹೇಳಿದ. ಆಂಜನೇಯನಿಗೊಂದು ಶಾಪ ಇತ್ತು. ಯಾಕಂದರೆ ಆತನಿಗೆ ಬಾಲ್ಯದಲ್ಲೇ ಎಲ್ಲ ದೇವತೆಗಳಿಂದ ವರ ಸಿಕ್ಕಿತ್ತು. ಅಂದರೆ ಆತ ಗಿಡವನ್ನೇ ಕಿತ್ತಿ ಎಸ್ಬಿಡೋನಂತೆ, ಮರಗಳನ್ನೇ ಕಿತ್ತಿ ಎಸ್ಬಿಡೋನಂತೆ. ಬಾಲ್ಯದಲ್ಲಿ ಅಂಥ ಶಕ್ತಿ ಇತ್ತು. ಈ ಆಶ್ರಮಗಳು ಗುರುಕುಲಗಳಿದ್ವಲ್ಲ ಮೊದಲೆಲ್ಲ, ಇವನು ಭಾಳ ಆಂಜನೇಯ ತಮಾಷೆ, ಏನೋ ತುಂಟ ಹುಡುಗ. ಗಟ್ಟಿ ಮರಗಳನ್ನ ಕಿತ್ತುಬಿಡೋದು, ಆಶ್ರಮದ ಮೇಲೆ ಎಸ್ಬಿಡ್ಬೋದು. ಅಂದರೆ ಹಿಂಗೆ ಭಾಳ ತೊಂದರೆ ಕೊಡ್ತಿದ್ದಂತೆ ಋಷಿಮುನಿಗಳಿಗೆಲ್ಲ. ಯಾಗ ಯಜ್ಞ ಮಾಡೋ ಸಮಯದಲ್ಲಿ, ಗುರುಕುಲದಲ್ಲಿ ಪಾಠ ಪ್ರವಚನದ ಸಮಯದಲ್ಲಿ ಮರಗಳನ್ನೆಲ್ಲ ಕಿತ್ತು ಏನೇನೋ ಧ್ವಂಸ ಮಾಡಿಬಿಡೋನಂತೆ. ಆಗ ಋಷಿಮುನಿಗಳು ಶಾಪ ಕೊಟ್ರಂತ ಆತನಿಗೆ, ನೀನು ಶಕ್ತಿ ಇದೆ ಅಂತ ಹಿಂಗೆಲ್ಲ ಮಾಡ್ತಿದೆಯಲ್ವಾ, ಯಾರೋ ಒಬ್ಬರು ಜ್ಞಾನಿಗಳು ಅಥವಾ ತಿಳಿದವರು ನಿನ್ನ ಶಕ್ತಿಯನ್ನು ನಿನಗೆ ಪರಿಚಯ ಮಾಡಿಕೊಡೋವರೆಗೂ ನಿನ್ನ ಶಕ್ತಿ ನಿನಗೆ ಮರ್ತು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ಅವತ್ತರಿಂದ ಅವನು ಸಾಮಾನ್ಯನಾಗಿ ಬದುಕುದ. ಎಲ್ಲಿವರೆಗೂ ರಾವಣ ಸೀತೆ ಹೊತ್ಕೊಂಡು ಹೋದಾಗ ವಾಲಿಯನ್ನು ಭೇಟಿ ಮಾಡಿ, ಅಲ್ಲಿ ಈ ಕಪಿಗಳ ಸೈನ್ಯವನ್ನು ಭೇಟಿ ಮಾಡಿ, ಅಲ್ಲಿ ಆಂಜನೇಯ ಪರಿಚಯ ಆಗ್ತಾನೆ ರಾಮನಿಗೆ. ಅಲ್ಲಿ ಇನ್ನು ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಥವಾ ಹಾರೋ ಪರಿಸ್ಥಿತಿ ಬಂದಾಗ ಯಾರು ಹಾರೋದು? ಕಪಿಗಳು. ಅಂದರೆ ಹಾರೋ ಬುದ್ಧಿ ಅಂದರೆ ಕೋತಿ ಜನಾಂಗಕ್ಕೆ, ಅಂದರೆ ಕಪಿಗಳ ಜನಾಂಗಕ್ಕೆ ಆಂಜನೇಯನಿಗೆ ನನಗೆ ಆ ಶಕ್ತಿ ಇದೆ ಅಂತ ಅವನಿಗೆ ಗೊತ್ತಿರಲ್ಲ. ಬಟ್ ಮೊದಲೊಂದು ಶಾಪ ಇತ್ತಲ್ಲ, ಅವನ ಶಕ್ತಿ ಅವನಿಗೆ ಗೊತ್ತಾಗದೇ ಇರಲಿ ಅಂತ ಈ ಜಾಂಬು ಅಂತ ಅನ್ನೋನು ಪರಿಚಯ ಮಾಡ್ತಾನೆ.
ನಿನಗೆ ದೇವಾನುದೇವತೆಗಳಿಂದ ವರ ಇದೆ, ನಿನ್ನಿಂದ ಸಾಧ್ಯ, ನೀನು ಸಮುದ್ರವನ್ನು ಹಾರಬಹುದು, ನಿನಗೆ ದೈತ್ಯವಾಗಿ ಬೆಳೆದು ನಿಲ್ಲೋ ಶಕ್ತಿ ಇದೆ. ಎಲ್ಲ ಶಕ್ತಿಯನ್ನು ಪರಿಚಯ ಮಾಡಿಕೊಟ್ಟಾದ ಮೇಲೆ ಕೊಡ್ತಾ 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 ದೈತ್ಯವಾಗಿ ಬೆಳೆದಂಥ ಆಂಜನೇಯ. ಅಂದರೆ ಯಾರೋ ಒಬ್ಬರು ಪರಿಚಯ ಮಾಡಿಕೊಡೋವರೆಗೂ ಆಂಜನೇಯನಿಗೂ ಕೂಡ ಅವನ ಶಕ್ತಿ ಗೊತ್ತಿರಲಿಲ್ಲ. ನಾನು ಆರ್ಬಲ್ಲೆ ಅನ್ನೋದು ಆತನಿಗೂ ಗೊತ್ತಿರಲಿಲ್ಲ, ಮರ್ತು ಹೋಗ್ಬಿಟ್ಟಿದೆ. ಯಾಕಂದರೆ ಬಾಲ್ಯದಲ್ಲಿ ಒಂದು ಶಾಪ ಕೊಟ್ಟಿದ್ದ ಋಷಿ, ನೀನು ಶಕ್ತಿ ಇರೋದಕ್ಕೆ ತಾನೇ ಇಷ್ಟೆಲ್ಲ ರಾದ್ದಾಂತ ಮಾಡ್ತಿರೋದು, ಅದೇ ಮರ್ತು ಹೋಗ್ಬಿಡ್ಲಿ ನಿನಗೆ ಅಂತ. ಬಟ್ ಯಾರೋ ನೆನಪು ಮಾಡಿದಾಗ ಅವನಿಗೆ ಗೊತ್ತಾಯಿತು, ಓ ನನ್ನಿಂದ ಇದು ಸಾಧ್ಯ ಅಂತ. ಆಮೇಲೆ ಹಾರದ, ಅದೊಂದು ಇತಿಹಾಸ. ಆ್ಯಂಡ್ ಇವತ್ತು ನೀವಾದರೂ ಅಷ್ಟೇ, ಅಥವಾ ದುಃಖದಲ್ಲಿರೋ, ಯಾಕಂದರೆ ಅವ್ರಿಗೆ ಒಂದು ಸೋಲು, ಯಾರೋ ಒಬ್ಬರು ಹಿಂಗೆ ಆಡ್ತವ್ರೆ ಅಂತ ಹತ್ಕೊಂಡು ನನ್ನ ಕೈಲಿ ಏನೂ ಆಗಲ್ಲ, ಅವ್ರ ಶಕ್ತಿವರಿಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ. ಬಟ್ ನಾನು ನಿನಗೆ ಪರಿಚಯ ಮಾಡ್ತಿದ್ದೀನಿ, ನೀನು ಅವರಿಗೆ ತಾಯಿ ಮಾತ್ರ ಅಲ್ಲ, ಇನ್ಯಾರ್ದೋ ಹೆಣ್ಮಗಳಿಗೂ ತಾಯಿ, ಇನ್ಯಾರ್ದು ಹಳಿಯನಿಗೆ ಅತ್ತೆ, ಇನ್ಯಾರ್ದೋ ಮೊಮ್ಮಕ್ಕಳಿಗೆ ಅಜ್ಜಿ, ಈ ಸಮಾಜದಲ್ಲಿ ಇನ್ಯಾರಿಗೂ ನೀನೊಂದು ಹೆಣ್ಣು, ಆ್ಯಂಡ್ ನೀನು ಭಗವಂತನ ದೃಷ್ಟಿಯಲ್ಲಿ ಒಂದು ಆತ್ಮ. ಅಂದರೆ ಇನ್ನೆಷ್ಟು ಜನರ ದೃಷ್ಟಿಯಲ್ಲಿ ನೀನು ಇನ್ನೂ ಚೆನ್ನಾಗಿದ್ದೀಯಮ್ಮ, ಹೌದಲ್ವಾ? ಅವರಿಬ್ಬರಿಗೋಸ್ಕರ 10 ಕೊರ್ಗಿ ಮಣ್ಣಾಗೋದಕ್ಕಿಂತ ಈ ಮೊಮ್ಮಕ್ಕಳಿಗೋಸ್ಕರ, ಮಗಳಿಗೋಸ್ಕರ, ಅಳಿಯನಿಗೋಸ್ಕರ, ಒಂದು ಸಮಾಜಕ್ಕೋಸ್ಕರ, ದೇವ್ರಿಗೋಸ್ಕರ, ನಿನಗೋಸ್ಕರ ನೀನು ಬದುಕು. ಆ್ಯಂಡ್ ಹಂಗಿದ್ದ ಮಕ್ಕಳು ಹಾಳಾಗೋಕೆ 2 ವರ್ಷ ಬೇಕಾಯಿತು. ಈ ಹಾಳಾಗಿರೋ ಮಕ್ಕಳು ಸರಿ ಹೋಗ್ಲಿಕ್ಕೆ 1 ದಿನ ಸಾಕಾಗ್ಬೋದಮ್ಮ. ಆ ದಿನಕ್ಕೋಸ್ಕರ ಕಾಯಬೇಕಷ್ಟೇ ನಾವು. ಬಟ್ ಹಾಗಂತ ಇವರ ದುರ್ವರ್ತನೆಯನ್ನು ಸಹಿಸ್ಕೊಂಡು ಬದುಕು ಅಂತ ಅಲ್ಲ. ನಾವ್ ಬಿಟ್ಟು ಆದ್ನಂದ್ರೆ ಇವ್ರು ಒಂದು ಇದು ಇಟ್ಕೊಳಂಗಿಲ್ರಿ ಇವ್ರು ಇಲ್ಲಿ ಮಂದಿ ಆದ್ರ ಸುಮ್ಮಿನ್ ನಾನ್ ಸಲುವಾಗಿ ಅತ್ಯಾದಿಂದ ಇದು ಮಾಡತ್ತಾರ. ಅದೇ ಹೇಳ್ತಾ ಇದ್ದೀನಿ, ನಿನ್ನ ಕೈಲಿ ಏನಿಲ್ಲ ಮಾಡ್ಲಿಕ್ಕೆ ಸಾಧ್ಯ ಇವ್ರನ್ನ ಸರಿ ಮಾಡಲಿಕ್ಕೆ. ಕಠೋರವಾಗಿ ನಡ್ಕೊ. 3 ವರ್ಷ ಅಲ್ಲ 100 ವರ್ಷ ಅವ್ರು ನಿನ್ನನ್ನು ಬಿಟ್ಟು ಹೋದ್ರೂ ಪರವಾಗಿಲ್ಲ. ಬಟ್ ಈ ಬುದ್ಧಿ ಅವರಿಂದ ಹೋಗದೆ ಹೋದರೆ ಇದೇ ಬುದ್ಧಿ ಮುಂದೆ ಇವರ ಅಂತ್ಯಕ್ಕೆ ಕಾರಣ ಆಗುತ್ತೆ. ಹೊರಗಡೆ ಚೆನ್ನಾಗಿದ್ದು ಒಳಗಡೆ ಏನೇನು ನರಕ ತೋರಿಸ್ತಾ ಇದ್ದಾರಲ್ವ, ಈ ಹೊರಗಡೆಯ ನಾಟಕ ತುಂಬ ದಿನ ನಡೆಯೋದಿಲ್ಲ. ಎಷ್ಟು ಅಂತ ಬಣ್ಣ ಹಚ್ಕೊಳ್ಬೋದು, ಹಬ್ಬ ಅಂದ್ರೆ ಬೆಳಗ್ಗೆವರೆಗೂ ಬಣ್ಣ ಹಚ್ಕೊಂಡು ನಾಟಕ ಆಡ್ಬೋದು ಅಷ್ಟೇ, ಹೌದಲ್ವಾ? ಅದೇ ಹೇಳ್ತಾ ಇದ್ದೀನಿ, ಅದು ಬಂದೇ ಬರಬೇಕಮ್ಮ. ಅಲ್ಲೊಂದಿಲ್ಲೊಂದಿರೋರಿಗೆ ಅದು ಯಾವತ್ತೂ ಕಟ್ಟಿಟ್ಟ ಬುತ್ತಿ. 1-2 ದಿನ ನಾಟಕ ಆಡ್ಬೋದು, ಹೊರಗಡೆ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದು, ಮನೇಲಿ ಬಂದು ತಾಯಿ ಹೊಡೆಯೋದು, ಕೆಟ್ಟ ಮಾತಲ್ಲಿ ಬೈಯೋದು ತುಂಬ ದಿನ ನಡೆಯಲ್ಲ. ಬಟ್ ಎನಿವೆ, ನಿಮಗೆ ಒಂದು ಧೈರ್ಯ ಬಂದಿದೆ, ಈಗ ನಿಮಗೆ ಗೊತ್ತಾಗಿದೆ, ಹೌದು ನನ್ನ ಕೈಲಿ ಎಷ್ಟು ಶಕ್ತಿ ಇದೆ. ಆ್ಯಂಡ್ ಮಕ್ಕಳು ಅಂತ ಸಹಿಸಿಕೊಳ್ಳೋದಕ್ಕಿಂತ ಈಗ ನಾನು ಖಾಲಿಯಾಗಿ ನಿಂತುಕೊಳ್ಳದೆ ಹೋದರೆ, ಈಗ ನಾನು ಗಟ್ಟಿಯಾಗಿ ನಿಂತುಕೊಳ್ಳದೆ ಹೋದರೆ ನಿನ್ನ ಮಕ್ಕಳು ನಿನ್ನ ಮುಂದಲೇ ನಾಶ ಆಗೋದನ್ನು ನೀನೇ ಕಣ್ಣಾರ ನೋಡ್ತೀಯ. ಹಂಗಾಗಬಾರ್ದು ಅನ್ನೋದಾದರೆ ಈಗ ನೀನು ದಿಟ್ಟ ನಿರ್ಧಾರ ತಗೊಳ್ಬೇಕು. ಈಗ 15 ದಿವಸ ಆದ್ರೆ ನಿಮ್ದು ಏನ ಇದು ನೋಡಾಕತ್ತೀನಿ ಮತ್ತೊಂದ್ ಸ್ವಲ್ಪ ಮನಸ್ಸುನು ಚೇಂಜ್ ಆಗೈತ್ರಿ ನಂದು. ಮತ್ ಒಟ್ಟ ಅವ್ರನ್ನ ಬಿಟ್ಟು ಎಲ್ಲಾರ ಕೊಂದಕ್ ನಿತ್ ನಂದು ನೋಡ್ಕೋಬೇಕು ಮಾಡಮ್ಮ. ನಿಮ್ಮಿಂದೆ ಒಳ್ಳೆತನ ಇದೆ, ನಿಮ್ಮ ಪರಿಶುದ್ಧವಾದ ಹೃದಯವಂತಿಕೆ ಇದೆ. ಆ್ಯಂಡ್ ನಾವಿದ್ದೀವಿ. ಆ್ಯಂಡ್ ನಿಮ್ಮನ್ನು ಪ್ರೀತಿ ಮಾಡೋರು ಇನ್ನೂ ಇದ್ದಾರೆ, ಅವರನ್ನು ಹುಡುಕಿ. ಆ್ಯಂಡ್ ಅವ್ರಿಗೋಸ್ಕರ ಬದುಕಿ, ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ಬದುಕಿ. ಭಗವಂತ ಕರೆ ಹೋಗೋ ಸಮಯ ಬಂದಾಗ ನಾವೇನು ಪ್ಲಾನ್ ಹಾಕ್ಕೊಂಡ್ರು ಅದು ನಿಲ್ಲಲ್ಲ. ಅವ್ರವ್ರು ಮಾಡಿದ್ದವ್ರು ಅನುಭವಿಸ್ಕೊಳ್ಳಿ. ಆ್ಯಂಡ್ ಈ ಸಮಯದಲ್ಲಿ ಕರೆ ಮಾಡಿದ್ರಿ, ನಿಮ್ಮ ದುಃಖವನ್ನು ಹಂಚಿಕೊಂಡ್ರಿ. ಆ್ಯಂಡ್ ಈಗ ನಿಮ್ದ ಕಾರ್ಯಕ್ರಮ ನೋಡ್ಕೋತ ಕೂತಿದ್ದೀನಿ. ಇವತ್ತು ಶನಿವಾರ ಅನ್ನೋದ ಮರ್ತು ಬಿಟ್ಟಿದ್ದೇರಿ. ನಾನು ರಾತ್ರಿ ಹಚ್ಕೊಂಡ್ ನೋಡ್ಕೋತ ಕೇಳ್ಕೋತ ಮನ್ಕೊಂಡಿರ್ತೀನಿ. ಅಯ್ಯೋ, ನೆನಪಾಯ್ತು, ನೆನಪಾಗಂಟ್ಲಿನ ಅದನ್ನ ಕಟ್ ಮಾಡಿ ನೋಡೋಣ, ಟ್ರೈ ಮಾಡೋಣ ಏನ್ ಮಾಡ್ತಾರ ಹಚ್ಚಿದೇರಿ. ಇರ್ಲಿ, ನಮಗೂ ಬಹಳ ಖುಷಿ ಆಯ್ತು. ಇವತ್ ನಂದು ಟೈಮ್ ಚಲೋ ಅದ್ರಿ. ನಿಮ್ ದರ್ಶನ ಆಗ್ಬೇಕು, ನಿಮ್ ಕೂಡ ಮಾತಾಡ್ಬೇಕು. ಇಲ್ಲ, ನಮ್ಮ ಸಮಯನೂ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಜೊತೆ ಮಾತ್ರ ನನಗೆ ಬಹಳ ಖುಷಿ ಆಯಿತು. ನಂಬಿಕೆ ಇಟ್ಟು ಹೇಳ್ಕೊಂಡ್ರಲ್ಲ, ಅದಕ್ಕೆ ನಾವು ಋಣಿಯಾಗಿದ್ದೀವಿ. ಆ್ಯಂಡ್ ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ನೀವು ಮಾಡಿಕೊಂಡು ಒಂಥರ ಮಾತು ಬರೆದವ್ರು ಹೇಗೆ ಬದುಕ್ತಾರೆ ಹಂಗೆ ಸುಮ್ಮನೆ ಬದುಕು ತಾಯಿ. ಊಟ ಮಾಡು, ಆರೋಗ್ಯ ಕಾಪಾಡ್ಕೊ. ಆರೋಗ್ಯ ಕೆಟ್ಟರೆ ಯಾರು ನೋಡ್ಕೊಳ್ಳಲ್ಲ, ಈಗಲೇ ಹಿಂಗೆ. ಆರೋಗ್ಯ ಕಾಪಾಡ್ಕೊ. ನೀನು 4 ಜನ ನಿಮ್ಮೂರಲ್ಲಿ ಇದ್ರೋ ಅಜ್ಜಿ ತಾತಂದಿರು ನೋಡ್ಕೊಳ್ಳೋ ಅಷ್ಟು ಇರಬೇಕು ನೀನು. ಶುಭವಾಗಲಿ ತಾಯಿ. ಬಹುಶಃ ಅವರನ್ನು ಹುರಿದುಂಬಿಸುವ ಸಲುವಾಗಿ ಕೆಲವೊಂದು
ನಗುಮುಖವನ್ನು ತೋರಿಸಿರ್ತೀನಿ. ಬಟ್ ಈ ತಾಯಿಗೆ ಹೊಡೆಯೋ ಮಟ್ಟಿಗೆ ಮಕ್ಕಳು ಬಂದಾಗ ಅದು ಗಂಡ ಇಲ್ಲ, ಈಗ ಯಾರ ಬಳಿ ಹೇಳ್ಕೊಳ್ಬೇಕಪ್ಪ ಇವರು? ಯಾಕೆ ಬೇಕಿಂತ ಮಕ್ಕಳು? ನೋಡಿ, ಇವ್ರು ಎಲ್ಲಿ ಎಡವಿದ್ದು ಇವ್ರ ಬಾಯಲ್ಲೇ ಬಂತು. ಸರ್, ನನ್ನ ತಂದೆ ಇಲ್ಲದ ಮಕ್ಕಳು ಅಂತ ಭಾಳ ಸಲಿಗೆ ಕೊಟ್ಟು ಬೆಳೆಸ್ಬಿಟ್ಟೆ ಸರ್. ಎಂಥ ಶಾಪ ಆಯಿತು ಅದು. ಮಕ್ಕಳಿಗೆ ಏನು ಕೊಡಬೇಕು, ಏನು ತಿನ್ನಿಸ್ಬೇಕು, ಏನು ಮುದ್ದು ಮಾಡಬೇಕು ಅದೊಂದು ಸಮಯ. ಅದರ ಹೊರತಾಗಿ ಅವ್ರು ಯಾರನ್ನೋ ಕೆಟ್ಟ ಭಾಷೆಯಲ್ಲಿ ಬೈತಾ ಇದ್ದಾರೆ, ಅದು ಬಾಲ್ಯದಲ್ಲೇ ಕಾಣಿಸುತ್ತೆ ನಮಗೆ. ಬಟ್ ಹೋಗಲಿ ಬಿಡು, ಚಿಕ್ಕವರಲ್ವ, ಗೊತ್ತಾಗಲ್ಲ ಬಿಡು. ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಗೊತ್ತಾದಷ್ಟು ದೊಡ್ಡವರಲ್ಲಿ ಗೊತ್ತಾಗಲ್ಲ. ನೀವೀಗ ಒಂದು ಎರೆ ಮಣ್ಣನ್ನು, ಹಸಿ ಮಣ್ಣನ್ನು ತಗೊಂಡು ಒಂದು ಗಣಪತಿನೋ ಏನೋ ಮಾಡಿ ಅದನ್ನು ಒಣಗೋಕೆ ಬಿಡಿ. ಒಣಗಾದ ಮೇಲೆ ನೀವು ಏನೋ ಸರಿ ಮಾಡ್ತೀನಿ ಹೋದಾಗಲ್ಲ, ಸರಿ ಮಾಡ್ಲಿಕ್ಕೆ ಹೋದ್ರೆ ಅದು ಮುರಿದೇ ಹೋಗುತ್ತೆ. ಬಟ್ ಅದೇ ಹಸಿ ಇದ್ದಾಗಲೇ ಇದೊಂಚೂರು ಸರಿ ಇಲ್ಲ ಅಂತ ಹಿಂಗೆ ತಿರುಗಿಸ್ಬೋದು, ಅಥವಾ ಮಣ್ಣನ್ನು ಒಂಚೂರು ಬದಲಿಸ್ಬೋದು, ಏನೋ ಮಾಡ್ಬೋದು. ಅಂದರೆ ಈಗ ಬದಲಿಸೋ ಸಮಯದಲ್ಲಿ ಬದಲಿಸ್ತೇ ಹೋದರೆ ಮುಂದೆ ಅವರು ಬದಲಾಗಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ಹೆತ್ತವ್ರಿಗೂ ಹೇಳೋದಿಷ್ಟೇ, ಅತಿಯಾದ ಸಲುಗೆ ಒಳ್ಳೆಯದಲ್ಲ. ಆ್ಯಂಡ್ ಬಹುಶಃ ನಾನು ಆ ತಂದೆ ತಾಯಿ ಅದೆಲ್ಲವನ್ನು ನೇರವಾಗಿ ನೋಡಿ ಇಲ್ಲಿ ಕೌನ್ಸ್ಲಿಂಗ್ ಬರೋರು ಅಷ್ಟೇ ಬಹುತೇಕ ವಿಚಾರಗಳು, ಸರ್ ನನ್ನ ಮಗ ನನಗೆ ಹೊಡೆದು ಬಿಟ್ಟ ಸರ್, ನನ್ನನ್ನು ಆಚೆ ಆಗಿಬಿಟ್ರು ಸರ್, ಅಥವಾ ಮನೆಯಲ್ಲಿದ್ದರೂ ನನ್ನನ್ನು ಮಾತಾಡ್ಸಲ್ಲ ಸರ್ ಸೊಸೆ ಮಗ, ಎಷ್ಟು ಬರ್ತವೆ. ಎಲ್ಲೂ ಹೋಗ್ತಾ ಇದೆ ಸಮಸ್ಯೆ, ಎಲ್ಲಿ ತಪ್ಪಾಗ್ತಿದೆ ಅಂತ ಯೋಚನೆ ಮಾಡಿದಾಗ ಆ ಮಗನಿಗೆ ಸಿಕ್ಕ ಸಂಸ್ಕಾರದಲ್ಲಿ ಕೊರತೆ ಇತ್ತು. ಬಟ್ ನಾನು ಕೇಳ್ಕೊಳ್ಳೋದು, ನಾವು ಗಂಜಿ ಕುಡಿಯೋಷ್ಟು, ಅಂಬ್ಲಿ ಕುಡಿದು ಬದುಕುವಷ್ಟು ಬಡತನ ಕೊಟ್ಟರು ಭಗವಂತ, ಆ ಅಂಬ್ಲಿಯಲ್ಲಿ ಒಂಚೂರು ತಾಯಿ ಕೊಡೋಣ, ತಂದೆ ಕೊಡೋಣ. ಆದರೆ ಅವರಿಗೆ ಬೇಕಾಗಿರೋದು ನಿಮ್ಮ ಭಕ್ಷ್ಯ ಭೋಜನಗಳಿಗಿಂತ ಒಂದು ಒಳ್ಳೆ ಮಾತು. ನನಗನ್ಸೋದು ಬಹುಶಃ ಹಿರಿ ಜೀವಗಳಿಗೆ ಅಷ್ಟು ಬೇಕು. ನಾನು ಈ ಮುಂಚೆ ಹೇಳ್ತಾ ಇದ್ದೆ, ಇವತ್ತು ಮನೆಯಲ್ಲಿರೋ ನಾಯಿಗಳನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಹೊರತು ಮನೆಯಲ್ಲಿರೋ ಹಿರಿಯರನ್ನು ಒಂಚೂರು ಕೈ ಹಿಡಿದು ಬಾ ನಡೆಸ್ತೀನಿ, ಒಂಚೂರು ನಡೆದಾಡೋಣ ಬಾ ಅಂತ ಒಂಚೂರು ಕರಿಯಲ್ವಲ್ಲ. ಅದೇ ನಾಯಿಗಳನ್ನ ಬೇಕಾದ್ರೆ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾರೆ. ನಾಯಿಗೆ ಗೌರವ ಕೊಡಬೇಡಿ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ಬಟ್ ಹೆತ್ತವರಿಗೆ ಕೊಡದೆ ಹೋದಾಗ ನಾಯಿ ಅಂದುಕೊಳ್ಳುತ್ತಂತೆ, ಅಯ್ಯೋ ಮೂರ್ಖ, ನನಗೆ ಕೊಡ್ತಾ ಇರೋದ್ರಲ್ಲಿ 10% ಅಲ್ಲಿ ಮನೆಯೊಳಗಡೆ ಕೂತಿರೋ ಆ ವಯಸ್ಸಾದ ಜೀವಕ್ಕೆ ಕೊಟ್ಟರೆ ಎಷ್ಟು ಸಂತೋಷ ಪಡುತ್ತೆ ಅದು. ಖಂಡಿತ ನಾಯಿ ಹಿಂಗೆ ಅಂದ್ಕೊಂಡಿರುತ್ತೆ. ಬಟ್ ನಾಯಿಗಿರೋ ಮನುಷ್ಯತ್ವ ನಮಗಿಲ್ಲ ಅನ್ನೋದೇ ವಿಪರ್ಯಾಸ. ಇರಲಿ, ಈ ವಿಚಾರಗಳು ಗುರುಗಳು ಮುಂಚೆನೇ ಹೇಳ್ತಾ ಇದ್ರು, ಅನಾಥಾಶ್ರಮಗಳು ಹೆಚ್ಚಾಗೋದು ಅದೊಂದು ಸಾಧನೆ ಅಲ್ವಂತೆ. ವೃದ್ಧಾಶ್ರಮಗಳು ಹಿರಿಯರನ್ನು ತಂದೆ ತಾಯಿಯನ್ನು ಆಚೆ ಹಾಕಿದಾಗ ಶುರು ಮಾಡ್ತಾರಲ್ಲ, ಅಥವಾ ಅಂಥವ್ರು ಹೋಗ್ತಾರಲ್ಲ, ಆ ವೃದ್ಧಾಶ್ರಮಗಳು ಹೆಚ್ಚಾಗೋದು ಒಂದು ಸಮಾಜಕ್ಕೆ ಮಾರಕ, ಅದೊಂದು ಶಾಪ. ಒಳ್ಳೆಯದಾಗಲಮ್ಮ, ಧೈರ್ಯವಾಗಿರಿ, ನಿಮ್ಮ ಜೀವನ ನೀವು ಮಾಡಿ, ಇನ್ನೂ ಬದುಕೋ ಶಕ್ತಿ ಇದೆ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಕಣ್ಣೀರು ಒರೆಸ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡಮ್ಮ. ಶುಭವಾಗಲಿ.